सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ಶಿವಮಹಿಮ್ನಾ ಸ್ತೋತ್ರಂ. ಸ್ತೋತ್ರಕರ್ತ ಶ್ರೀ ಪುಷ್ಪದಂತಾಚಾರ್ಯ. ವೇದಾಂತದಲ್ಲಿ ಒಂದು ಮಾತು ಹೇಳ್ತಾರೆ, ಸತ್ಯವನ್ನು ತಿಳ್ಕೋಬೇಕು ಅನ್ನುವಂತಹ ಸಂದರ್ಭದಲ್ಲಿ we have to make self-inquiry. We have to question ourselves. ನಾನು ಯಾರು? ನಾನೊಬ್ಬ ಜೀವನ ಅಥವಾ ನಾನು ಆತ್ಮನ? ಯಾರು ನಾನು? ಜೀವ, ಜಗತ್ತು, ಈಶ್ವರ ಅಂತ ಹೇಳಿದಾಗ ಜೀವನಿಗೂ ಮತ್ತು ಜಗತ್ತಿಗೂ ಇರುವಂತಹ ಒಂದು ಸಂಬಂಧ, ಜಗತ್ತಿಗೂ ಈಶ್ವರನಿಗೂ ಇರುವಂತಹ ಒಂದು ಸಂಬಂಧ, ಜೀವನಿಗೂ ಈಶ್ವರನಿಗೂ ಇರುವಂತಹ ಒಂದು ಸಂಬಂಧ. ಏನಿದರ ಅರ್ಥ? ಎಲ್ಲವೂ ಪರಮಾತ್ಮನ ಅಥವಾ ಜೀವ ಬೇರೆ, ಈ ಜಗತ್ತು ಅನ್ನುವಂತಹದ್ದು ಬೇರೆ, ಮತ್ತು ಮತ್ತೊಬ್ಬ ಭಗವಂತ ಈಶ್ವರ ಎಲ್ಲೋ ದೂರದಲ್ಲಿದ್ದಾನೆ, ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ನಮ್ಮಗಳಿಗೆ ಇರುವಂತಹ ಸಂಬಂಧವಾದರೂ ಏನು? ಯಾವ ರೀತಿ ಇದನ್ನು ಅರ್ಥ ಮಾಡ್ಕೋಬೇಕು? ಸೊ ದಿಸ್ ಈಸ್ ಕಾಲ್ಡ್ ಸೆಲ್ಫ್ ಎನ್ಕ್ವೈರಿ. ಇವುಗಳೆಲ್ಲವನ್ನ ನಾವು ತಿಳ್ಕೋಬೇಕು, ಆಗ ಸತ್ಯ ಗೊತ್ತಾಗುತ್ತೆ. ಆತ್ಮ ಅಂತಂದರೆ ಇಟ್ ಈಸ್ ಆಲ್ಸೋ ಪರಮಾತ್ಮ. ಸೊ ನಾನು ಪರಮಾತ್ಮನಿಗಿಂತ ಬೇರೆನಾ? ಅಥವಾ ಪರಮಾತ್ಮನಲ್ಲಿ ನಾನು ಒಂದಾಗಿದ್ದೀನಿ ಅಂತ ಹೇಳಿದಾಗ ದಟ್ ಒನ್ನೆಸ್ ವಿತ್ ದಿ ಗಾಡ್, ಅದು ನಾನಾ? ಇಲ್ಲಿ ಸತ್ಯ ಯಾವುದು? ಸೊ ಇಂತಹ ವಿಚಾರವನ್ನು ಮಾಡಿದಾಗ ಇಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಸಿಗುವಂತಹ ಒಂದು ಉತ್ತರ, ಅವುಗಳನ್ನು ಅರ್ಥ ಮಾಡಿಕೊಳ್ಳುವಂತಹದ್ದು. ಅವುಗಳು ಅರ್ಥ ಆಯಿತು ಅಂತಂದ್ರೆ ದಟ್ ಇಟ್ ಸೆಲ್ಫ್ ಈಸ್ ಲಿಬರೇಷನ್. ಸಾಮಾನ್ಯವಾಗಿ ಅನೇಕರಲ್ಲಿ ಒಂದು ಗೊಂದಲ ಇದೆ. ಸ್ವರ್ಗ ಅನ್ನುವಂತಹದ್ದು ಒಂದು ಲೋಕ. ಸೊ ಸ್ವರ್ಗವನ್ನ ಸೇರೋದು ಅಂತಂದ್ರೆ ಮೋಕ್ಷವನ್ನ ಗಳಿಸಿದಂತೆ. ಸೊ ಬೋತ್ ಸ್ವರ್ಗ ಅಂಡ್ ಮೋಕ್ಷ ದೇ ಆರ್ ಒನ್ ಅಂಡ್ ದಿ ಸೇಮ್. ಇದು ಕೆಲವರ ಅಭಿಪ್ರಾಯ. ಬಟ್ ಮೋಕ್ಷ ಅಂತ ಹೇಳಿದಾಗ ಮೋಕ್ಷ ಈಸ್ ನಾಟ್ ಎ ಪ್ಲೇಸ್. ಮೋಕ್ಷ ಅನ್ನುವಂತಹದ್ದು ನಾನು ಎಲ್ಲ ರೀತಿಯ ಬಂಧನಗಳಿಂದ ಹೊರಬಂದವನು, ನಾನೊಬ್ಬ ಮುಕ್ತನು, ನಾನು ಮುಕ್ತ ಪುರುಷ. ದಿಸ್ ಈಸ್ ಕಾಲ್ಡ್ ಮೋಕ್ಷ. ಜೊತೆಗೆ ಮೋಕ್ಷ ಅಂತಂದಾಗ ಅದು ಮರಣದ ನಂತರದಲ್ಲಿ ಸಿಗುವಂತಹದ್ದು. ಮೋಕ್ಷ ಪ್ರಾಪ್ತಿ ಯಾವಾಗ ಅಂತಂದ್ರೆ ಮರಣದ ನಂತರದಲ್ಲಿ ಅಂತ ಹೇಳ್ತಾರೆ. ಅಂಡ್ ಅಗೇನ್ ಮೋಕ್ಷ ಅನ್ನುವಂತಹದ್ದು ಒಂದು ಅನುಭವ ಅಂತಂದಾಗ ಆ ಅನುಭವ ಅನ್ನುವಂತಹದ್ದು
that can happen either at the level of the body or it will happen at the level of the mind. ಸೊ ಇದು ಯಾವಾಗ ಸಾಧ್ಯ ಅಂತಂದರೆ ಬದುಕಿರುವಾಗ. ಸೊ ಮೋಕ್ಷದ ಅನುಭವ ಯಾವಾಗ ನಾವು ಗಳಿಸ್ಕೋಬೇಕು ಅಂತಂದರೆ ನಾವು ಬದುಕಿರುವಂತಹ ಸಮಯದಲ್ಲಿ ಅದನ್ನು ನಾವು ಗಳಿಸ್ಕೋಬೇಕು. ಸೊ ಈ ಸೆಲ್ಫ್ ಎನ್ಕ್ವೈರಿ ಅಥವಾ ನನ್ನ ಬಗ್ಗೆ ನಾನು ಯಾರು ಅನ್ನುವಂತಹ ಒಂದು ಪ್ರಶ್ನೆಯನ್ನು ಮಾಡಿದಾಗ, ನಾನು ಜೀವನ, ನಾನು ಪರಮಾತ್ಮನ, ನನಗೆ ಜಗತ್ತಿಗೆ ಮತ್ತು ಈಶ್ವರನಿಗೆ ಇರುವಂತಹ ಸಂಬಂಧ ಏನು, ಇವೆಲ್ಲವುಗಳಿಗೆ ವೇದಾಂತದ ಮೂಲಕ ಸಿಗುವಂತಹ ಉತ್ತರಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ದಟ್ ಇಟ್ ಸೆಲ್ಫ್ ಈಸ್ ಮೋಕ್ಷ. ಅದು ನಮ್ಮ ಎಲ್ಲ ಬಂಧನಗಳನ್ನು ಕಳಚಿ ಹಾಕುತ್ತೆ. ಅದರಿಂದ ವೇದಾಂತದಲ್ಲಿ ಬಂಧನ ಅಂತ ಹೇಳಿದಾಗ ಇಟ್ ಈಸ್ ಕಾಲ್ಡ್ ಅಜ್ಞಾನ, ಇಗ್ನೋರೆನ್ಸ್, ಅಂಡ್ ಜ್ಞಾನ, ದಟ್ ಈಸ್ ಲಿಬರೇಷನ್, ದಟ್ ಈಸ್ ಮೋಕ್ಷ. ಸೊ ಜ್ಞಾನ ಅನ್ನುವಂತಹದ್ದು ಇಟ್ ವಿಲ್ ರಿಲೀಸ್ ಯು ಫ್ರಮ್ ದಿ ಬಂಧನ. ಸೊ ದಿ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಟ್ರೂತ್ ದಟ್ ಐ ಆಮ್ ನಾಟ್ ಬೌಂಡ್, ದಟ್ ಇಟ್ ಸೆಲ್ಫ್ ಈಸ್ ಲಿಬರೇಷನ್, ಅದನ್ನೇ ಮೋಕ್ಷ ಅಂತ ನಮ್ಮ ವೇದಾಂತ ಮತ್ತೆ ಮತ್ತೆ ಹೇಳುತ್ತೆ. ಸೊ ದಿ ಎಸೆನ್ಷಿಯಲ್ ನೇಚರ್ ಆಫ್ ಗಾಡ್ ಇನ್ ಎನಿ ಮಹಾವಾಕ್ಯ ದಟ್ ಅಪಿಯರ್ಸ್ ಇನ್ ದಿ ವೇದಾಂತಾಸ್, ದಟ್ ಈಸ್ ಉಪನಿಷತ್ಸ್. ಅದು ಯಾವುದೇ ಉಪನಿಷತ್ತಾಗಿರಬಹುದು. ಆ ಎಲ್ಲ ಉಪನಿಷತ್ತುಗಳು ಹೇಳುವಂತಹ ಒಂದು ಹೇಳಿಕೆಗಳು, ದಿ ಸ್ಟೇಟ್ಮೆಂಟ್ಸ್, ಅವುಗಳನ್ನು ಮಹಾವಾಕ್ಯ ಅಂತ ಕರೀತಾರೆ. ಸೊ ವೇದಾಂತಗಳಲ್ಲಿ ಕಂಡುಬರುವಂತಹ ಮಹಾವಾಕ್ಯ ಅವುಗಳು ತಿಳಿಸುವಂತಹದ್ದೇನು ಅಂತಂದ್ರೆ ಜೀವ ಬ್ರಹ್ಮ ಐಕ್ಯ ಭಾವ. ಸೊ ಇದರ ಪ್ರಕಾರ ಅಲ್ಲಿ ಐಕ್ಯ ಭಾವ ಅಂತ ಅದು ಬಹಳ ಸ್ಪಷ್ಟವಾಗಿ ಹೇಳಿರೋದ್ರಿಂದ ದಿಸ್ ಬ್ರಹ್ಮ ಅಂಡ್ ಜೀವ, ದೇ ಆರ್ ಒನ್ ಅಂಡ್ ದಿ ಸೇಮ್, ದೇ ಆರ್ ನಾಟ್ ಡಿಫರೆಂಟ್. ಅಲ್ಲಿ ಎರಡು ಎಂಟಿಟಿಗಳಿಲ್ಲ. ಅದು ಬ್ರಹ್ಮ ಮತ್ತು ಜೀವ ಅಂತ ಹೇಳಿದಾಗ ಅಲ್ಲಿ ಎರಡು ಎಂಟಿಟಿಗಳಿಲ್ಲ, ಅವೆರಡೂ ಬೇರೆ ಬೇರೆ ಅಲ್ಲ, ಎಲ್ಲವೂ ಒಂದೇ. ಬ್ರಹ್ಮ ಮತ್ತು ಜೀವ ಅಂತಂದಾಗ ದೇ ಆರ್ ನಾಟ್ ಡಿಫರೆಂಟ್, ದೇ ಆರ್ ಒನ್ ಅಂಡ್ ದಿ ಸೇಮ್. ಸೊ ಇವುಗಳನ್ನು ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತವೆ. ಸೊ ವೇದಾಂತದ ಇಂತಹ ಒಂದು ಧೀರ ವಾಕ್ಯವನ್ನು ಮಹಾವಾಕ್ಯ ಅಂತ ಕರೀತಾರೆ. ಯಾವುದೇ ಉಪನಿಷತ್ನ ನಾವು ನೋಡಿದಾಗ ಆ ಉಪನಿಷತ್ಗಳು ಹೇಳಿರುವಂತಹ ಮಹಾವಾಕ್ಯಗಳ ಒಂದು ಸಾರ ಏನು ಅಂತಂದ್ರೆ ದಿಸ್ ಬ್ರಹ್ಮ ಅಂಡ್ ಜೀವ, ದೇ ಆರ್ ಒನ್ ಅಂಡ್ ದಿ ಸೇಮ್. ಬಟ್ ಬ್ರಹ್ಮ ಮತ್ತು ಜೀವ ದೇ ಆರ್ ಒನ್ ಅಂಡ್ ದಿ ಸೇಮ್ ಅಂತ ಹೇಳಿದಾಗ ಅನೇಕರಿಗೆ ವೇದಾಂತದ ಮೇಲೆ, ಶಾಸ್ತ್ರದ ಮೇಲೆ ಬಹಳ ಶ್ರದ್ಧೆ, ಗೌರವ, ನಂಬಿಕೆ, ವಿಶ್ವಾಸ ಇವೆಲ್ಲ ಇದ್ರೂ ಕೂಡ ಬ್ರಹ್ಮ ಮತ್ತು ಜೀವ ದೇ ಆರ್ ನಾಟ್ ಡಿಫರೆಂಟ್, ದೇ ಆರ್ ಒನ್ ಅಂಡ್ ದಿ ಸೇಮ್ ಅಂತ ಹೇಳಿದಾಗ ಅನೇಕರು ಇಂತಹ ಹೇಳಿಕೆಗಳನ್ನು ಒಪ್ಪೋದಿಲ್ಲ. ತರ್ಕ ಮಾಡಿ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಮತ್ತೆ ಕೆಲವರು ಹೇಳ್ತಾರೆ ನಾನು ಬೇರೆ, ಭಗವಂತ ಬೇರೆ. ಹೀಗೆ ಜನಗಳಲ್ಲಿ ಅನೇಕ ರೀತಿಯ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳು ಮಹಾವಾಕ್ಯಗಳ ಹೇಳಿಕೆಯ ಸಂದರ್ಭದಲ್ಲಿ ಕಂಡುಬರುತ್ತೆ. ಅಭಿಪ್ರಾಯಗಳು ಈ ರೀತಿ ಬೇರೆ ಬೇರೆ ಬಂದರೂ ಕೂಡ ವೇದಾಂತಗಳು
ತಮ್ಮ ಮಹಾವಾಕ್ಯಗಳ ಮೂಲಕ ಬಹಳ ಸ್ಪಷ್ಟವಾಗಿ ಹೇಳುವಂತಹದ್ದೇನು ಅಂತಂದ್ರೆ, ದಿಸ್ ಬ್ರಹ್ಮ ಅಂಡ್ ಜೀವ ದೇ ಆರ್ ಒನ್ ಅಂಡ್ ದಿ ಸೇಮ್. ಮತ್ತು ಅಲ್ಲಲ್ಲಿ ಒಬ್ಬ ಗುರು, ಆಚಾರ್ಯ, ಒಬ್ಬ ಜ್ಞಾನಿ, ಅನುಭವಿ ಅವರೆಲ್ಲ ಅದೇ ಹೇಳ್ತಾರೆ. ನೀನು ಒಬ್ಬ ಜೀವನನ್ನ ತೃಪ್ತಿಪಡಿಸಬೇಕು ಅನ್ನುವಂತಹದ್ದಾದ್ರೆ ಆ ರೀತಿ ನೀನು ಮಾಡಿದ್ರೆ ಅದು ಭಗವಂತನನ್ನ ನೀನು ತೃಪ್ತಿಪಡಿಸಿದಂತೆ. ಸೊ ಒಬ್ಬ ಜೀವ ಅವನು ತೃಪ್ತಿ ಹೊಂದದ, ಅವನಿಗೆ ತೃಪ್ತಿಯಾಗುವಂತಹದ್ದು, ಅವನಿಗೆ ಬೇಕಾಗಿರುವಂತಹ ಸೇವೆಯನ್ನ ನೀನು ಮಾಡಿದ್ರೆ ಅದು ಪರಮಾತ್ಮನ ಸೇವೆಯಾಗುತ್ತೆ. ಸೊ ಜನಸೇವೆಯೇ ಜನಾರ್ದನ ಸೇವೆ. ಸೊ ಒಬ್ಬ ಜೀವನನ್ನ ನೀನು ತೃಪ್ತಿಪಡಿಸ್ತಾ ಇದೆಯಾ ಅಂತಂದ್ರೆ ಅದು ಭಗವಂತನಿಗೆ ತೃಪ್ತಿ ಆಗುತ್ತೆ. ನೀನು ಮಾಡುವಂತಹ ಸೇವೆ, ನೀನು ಮಾಡುವಂತಹ ಒಂದು ಸರ್ವೀಸ್ ಅದು ಭಗವಂತನನ್ನ ತೃಪ್ತಿಪಡಿಸುತ್ತೆ. ಆದ್ರಿಂದ ಒಬ್ಬ ಜೀವನನ್ನ ತೃಪ್ತಿಪಡಿಸಿದಾಗ ಅದು ಭಗವಂತನನ್ನೇ ತೃಪ್ತಿಪಡಿಸತ್ತೆ ಅಂತಂದ ಮೇಲೆ ವೇದಾಂತ ಮತ್ತೆ ಹೇಳುತ್ತೆ, ದೇರ್ ಈಸ್ ನೋ ಡಿಫರೆನ್ಸ್ ಬಿಟ್ವೀನ್ ದಿ ಜೀವ ಅಂಡ್ ದಿ ಬ್ರಹ್ಮ. Because when Jiva he feels that he is satisfied, it is the satisfaction of the Paramatma also. ಆದರೂ ಕೂಡ the difference arises only because of ignorance. ಇಷ್ಟೆಲ್ಲ ಸ್ಪಷ್ಟವಾಗಿ ವೇದಾಂತಗಳು ಹೇಳಿಕೆಯನ್ನು ಕೊಟ್ಟರೂ ಕೂಡ ಒಬ್ಬ ಜ್ಞಾನಿ, ಒಬ್ಬ ಗುರು, ಒಬ್ಬ ಆಚಾರ್ಯ ತನ್ನ ಅನುಭವವನ್ನು ಈ ರೀತಿ ಹಂಚಿಕೊಂಡಾಗ ಕೂಡ ಜನಗಳು ಈ ವಿಚಾರವನ್ನು ಯಾಕೆ ಒಪ್ಪೋದಿಲ್ಲ ಅಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಇಗ್ನೋರೆನ್ಸ್. ಅವರಲ್ಲಿ ಇರುವಂತಹ ಒಂದು ಅಜ್ಞಾನದ ಕಾರಣದಿಂದ ಬ್ರಹ್ಮ ಮತ್ತು ಜೀವ ಅಂತ ಹೇಳಿದಾಗ ಬ್ರಹ್ಮ ಬೇರೆ, ಜೀವ ಬೇರೆ, ಬ್ರಹ್ಮನೇ ಜೀವ ಅನ್ನುವಂತಹದ್ದನ್ನ ನಾನು ಒಪ್ಪೋದಿಲ್ಲ ಅಂತ ನೇರವಾಗಿ ಹೇಳ್ತಾರೆ. ನಾವು ಮಹಾಭಾರತದ ಒಂದು ಪ್ರಸಂಗವನ್ನು ನೋಡಿದ್ರೆ ಅಲ್ಲಿ ಪಾಂಡವರು ಅಲಾಂಗ್ ವಿತ್ ದ್ರೌಪದಿ ವನವಾಸದಲ್ಲಿರ್ತಾರೆ. ಆ ವನವಾಸದಲ್ಲಿದ್ದಾಗ ದ್ರೌಪದಿಗೆ ಒಂದು ಅದ್ಭುತವಾದ ಮಾಯಾ ಪಾತ್ರೆ ಸಿಕ್ಕಿರುತ್ತೆ. ಇಟ್ ಈಸ್ ಕಾಲ್ಡ್ ದಿ ಅಕ್ಷಯ ಪಾತ್ರೆ. ಈ ಅಕ್ಷಯ ಪಾತ್ರೆ ಪ್ರತಿನಿತ್ಯ ಪಾಂಡವರಿಗೆ ಹಾಗೂ ದ್ರೌಪದಿಗೆ ಸಾಕಾಗುವಷ್ಟು ಆಹಾರವನ್ನು ಕೊಡುತ್ತದೆ. ಸೊ ಪ್ರತಿದಿನ ಈ ಅಕ್ಷಯ ಪಾತ್ರೆಯಿಂದ ಅವರು ಆಹಾರವನ್ನ ಸ್ವೀಕರಿಸಿ ಅದನ್ನು ಊಟ ಮಾಡಿಕೊಂಡು ಅವರು ವನವಾಸವನ್ನ ಮುಗಿಸ್ಕೋತಾ ಇರ್ತಾರೆ. ಬಟ್ ಅಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತಂದ್ರೆ, ಒಂದು ದಿನದಲ್ಲಿ ಎಲ್ಲರ ಊಟದ ನಂತರದಲ್ಲಿ ಕೊನೆಯಲ್ಲಿ ದ್ರೌಪದಿ ಊಟ ಮಾಡ್ತಾ ಇರ್ತಾಳೆ. ಸೊ ದ್ರೌಪದಿಯ ಊಟ ಆಯಿತು ಅಂತ ಅಂದಮೇಲೆ ಆ ದಿನ ಆ ಅಕ್ಷಯ ಪಾತ್ರೆಯಿಂದ ಮತ್ತೆ ಆಹಾರ ಸಿಗೋದಿಲ್ಲ. ಸೊ ಮೊದಲು ಪಾಂಡವರು ಊಟ ಮಾಡಬೇಕು, ಅಥವಾ ಆ ಸಂದರ್ಭದಲ್ಲಿ ಯಾರು ಅತಿಥಿ ಯಾರು ಬಂದಿದ್ರೆ ಅವರು ಊಟ ಹಾಕಬೇಕು. ಆ ನಂತರದಲ್ಲಿ ಎಲ್ಲರ ಊಟವಾದ ನಂತರದಲ್ಲಿ ದ್ರೌಪದಿ ಊಟ ಮಾಡ್ತಾ ಇರ್ತಾಳೆ. ದ್ರೌಪದಿದು ಊಟ ಮುಗೀತು ಅಂತಂದ್ರೆ ಆ ದಿನದಲ್ಲಿ ಅಕ್ಷಯ ಪಾತ್ರೆಯಿಂದ ಅವರಿಗೆ ಆಹಾರ ಸಿಗ್ತಾ ಇರಲಿಲ್ಲ. ಅವರು ಮತ್ತೆ ಮರುದಿನ ಆಹಾರ ಬೇಕು ಅಂತಂದ್ರೆ ಮರುದಿನಕ್ಕಾಗಿ ಅವರು ಕಾಯಬೇಕಾಗಿರುತ್ತೆ. ಒಂದು ದಿನ ದೂರ್ವಾಸ ಮುನಿಗಳು ಅವರ ಸಾವಿರಾರು ಶಿಷ್ಯರ ಜೊತೆ ಒಂದು ಪ್ರವಾಸಕ್ಕೆ ಹೊರಟಿರ್ತಾರೆ. ಆ ಸಂದರ್ಭದಲ್ಲಿ ಯುಧಿಷ್ಠಿರ ದೂರ್ವಾಸರನ್ನ ಕೇಳ್ಕೊಂಡಿರ್ತಾನೆ, ಆ ಮಾರ್ಗದಲ್ಲಿ ನೀವು ಹೋಗ್ಬೇಕಾದ್ರೆ ಒಂದು ದಿನ ನಮ್ಮ ಜೊತೆ ಇದ್ದು ನಮ್ಮ ಆತಿಥ್ಯವನ್ನ ನೀವು ಸ್ವೀಕರಿಸಬೇಕು ಅಂತ
ದೂರ್ವಾಸರನ್ನ ಕೇಳ್ಕೊಂಡಿರ್ತಾನೆ. ಸೊ ಅದರಂತೆ ಅವರು ಒಪ್ಪಿರ್ತಾರೆ. ದೂರ್ವಾಸರು, ಶಿಷ್ಯರು ಎಲ್ಲರೂ ಕೂಡ ಒಂದು ದಿನ ಯುಧಿಷ್ಠಿರ ಅಂತಂದ್ರೆ ಪಾಂಡವರು ಅವರು ಇರೋಂತಹ ಆ ಸ್ಥಳಕ್ಕೆ ಬರುವಂತಹದ್ದು ಏರ್ಪಾಡಾಗಿರುತ್ತೆ. ಆದರೆ ಈ ವಿಚಾರವನ್ನ ಯುಧಿಷ್ಠಿರ ದ್ರೌಪದಿಗೆ ತಿಳಿಸಿರಲಿಲ್ಲ. ಅವಳಿಗೆ ತಿಳಿಸ್ಬೇಕು ಅನ್ನುವಂತಹದ್ದು ಏನೋ ಒಂದು ಕಾರಣದಿಂದ ಮಿಸ್ ಆಗಿರುತ್ತೆ. ಸೊ ಹೀಗೆ ಯಾವತ್ತು ಬರ್ತಾರೆ ಅನ್ನುವಂತಹದ್ದು ಯುಧಿಷ್ಠಿರನಿಗೂ ಕೂಡ ಗೊತ್ತಿಲ್ಲ. ಆದರೆ ಅವರೆಲ್ಲರನ್ನ ಕರೆದಿರ್ತೇನೆ ಬನ್ನಿ ಅಂತ, ಅವರು ಒಪ್ಕೊಂಡಿರ್ತಾರೆ ಒಂದು ದಿನ ಬರ್ತೀವಿ ಅಂತ. ಹೀಗೆ ದುರ್ವಾಸ ಮುನಿಗಳು ತಮ್ಮ ಶಿಷ್ಯರ ಜೊತೆಯಲ್ಲಿ ಆ ಮಾರ್ಗವಾಗಿ ಸಂಚರಿಸುವಾಗ ಮಧ್ಯಾಹ್ನದ ವೇಳೆ ಆಗಿರುತ್ತೆ. ಆ ಸಂದರ್ಭದಲ್ಲಿ ಯುಧಿಷ್ಠಿರ ಹಾಗೂ ಉಳಿದ ಎಲ್ಲ ಪಾಂಡವರ ಭೋಜನ, ಮಧ್ಯಾಹ್ನದ ಭೋಜನ ಆಗಿ ಹೋಗಿರುತ್ತೆ. ದ್ರೌಪದಿ ಕೂಡ ಊಟ ಮಾಡಿಬಿಟ್ಟಿರ್ತಾಳೆ. ಆ ಸಮಯದಲ್ಲಿ ದೂರ್ವಾಸ ಮುನಿಗಳು ತಮ್ಮ ಶಿಷ್ಯರ ಜೊತೆಗೆ ಅಲ್ಲಿಗೆ ಬರ್ತಾರೆ. ಯುಧಿಷ್ಠಿರನಿಗೆ ಗೊತ್ತಿಲ್ಲ ದ್ರೌಪದಿದು ಊಟ ಆಗಿದೆ ಅಂತ. ಸೊ ದೂರ್ವಾಸ ಮುನಿಗಳು ಹೇಳ್ತಾರೆ, ನದಿ ಹತ್ರ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ನಂತರ ಊಟಕ್ಕೆ ಬರ್ತೀವಿ ಅಂತ ಹೇಳಿ ಅವರೆಲ್ಲ ನದಿಯ ಕಡೆಗೆ ಹೊರಡ್ತಾರೆ. ಆದರೆ ಆ ದಿನ ಪಾಂಡವರ ಊಟ ಆಗಿರುತ್ತೆ, ದ್ರೌಪದಿಯ ಊಟ ಆಗಿರುತ್ತೆ. ಇನ್ನು ಯಾವ ರೀತಿಯಿಂದ ಕೂಡ ಅಕ್ಷಯ ಪಾತ್ರೆಯಿಂದ ಆಹಾರವನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಿಲ್ಲದಂತಹ ಪರಿಸ್ಥಿತಿ. ಆಗ ಅಲ್ಲಿಗೆ ದುರ್ವಾಸ ಮುನಿಗಳು ತಮ್ಮ ಸಾವಿರಾರು ಶಿಷ್ಯರ ಜೊತೆ ಅಲ್ಲಿಗೆ ಬಂದ್ಬಿಡ್ತಾರೆ. ನದಿ ಬಳಿ ಹೋಗಿರ್ತಾರೆ, ಕೈಕಾಲು ಮುಖ ತೊಳ್ಕೊಂಡು ಎಲ್ಲ ಕುಟೀರದ ಕಡೆಗೆ ಬರ್ತಾರೆ. ಅವರೆಲ್ಲರೂ ಬಂದಾಗ ದ್ರೌಪದಿಗೆ ಗಾಬರಿ ಆಗತ್ತೆ. ಎಲ್ಲರೂ ಊಟ ಮುಗಿದು ಹೋಗಿದೆ, ನಂದು ಕೂಡ ಊಟ ಆಗಿದೆ. ಇವತ್ತು ಅಕ್ಷಯ ಪಾತ್ರೆಯಿಂದ ನಾನು ಯಾವ ರೀತಿಯ ಆಹಾರವನ್ನ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್. ಆದರೆ ಯುಧಿಷ್ಠಿರ ಎಂಥ ಕೆಲಸ ಮಾಡಿಬಿಟ್ಟಿದ್ದಾರೆ, ನನಗೆ ಹೇಳಲಿಲ್ಲ. ಸೊ ಈಗ ಅವರಿಗೆ ಭೋಜನದ ವ್ಯವಸ್ಥೆ ಯಾವ ರೀತಿ ಮಾಡಬೇಕು? ಆಗ ಅವಳಿಗೆ ಬೇರೆ ದಾರಿನೇ ಇಲ್ಲ. ನಿಯಮದ ಪ್ರಕಾರ ಅಕ್ಷಯ ಪಾತ್ರೆ ಆ ದಿನ ಏನನ್ನು ಕೊಡೋ ಹಾಗಿಲ್ಲ. ಸೊ ಆಗ ಬೇರೆ ದಾರಿ ಇಲ್ಲ. ದ್ರೌಪದಿ ಬಹಳ ಭಕ್ತಿಯಿಂದ ಪರಮಾತ್ಮ ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾಳೆ. ಇಂತಹ ಕೆಲಸ ಆಗೋಗಿದೆ ಭಗವಂತ, ಈಗ ನಮಗೆ ನೀನೇ ದಿಕ್ಕು. ಯಾವ ರೀತಿ ಈ ಪರಿಸ್ಥಿತಿಯನ್ನ ನೀನು ನಿಭಾಯಿಸ್ತೀಯ ಅದು ನಿನಗೆ ಸೇರಿದ್ದು. ಈಗ ದೂರ್ವಾಸ ಮುನಿಗಳು, ಅವರ ಸಾವಿರಾರು ಶಿಷ್ಯರುಗಳು, ಅವರಿಗೆಲ್ಲ ಭೋಜನದ ವ್ಯವಸ್ಥೆ ಆಗಬೇಕು. ಅವರೆಲ್ಲ ಹಸುವಿನಿಂದ ಊಟಕ್ಕೆ ಸಿದ್ಧರಾಗಿ ಬಂದಿದ್ದಾರೆ. ಏನು ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದಾಗ ಪರಮಾತ್ಮ ಹೇಳ್ತಾನೆ, ದ್ರೌಪದಿ, ಪಾಂಡವರದು ಊಟ ಆಗಿದೆ, ನಿಂದು ಕೂಡ ಊಟ ಆಗಿದೆ. ಅಕ್ಷಯ ಪಾತ್ರೆಯಲ್ಲಿ ಏನಾದರೂ ಉಳ್ಕೊಂಡಿದೆಯಾ ಅನ್ನುವಂತಹದ್ದನ್ನು ಒಮ್ಮೆ ಹೋಗಿ ನೋಡು. ದ್ರೌಪದಿ ಹೇಳ್ತಾಳೆ, ಇಲ್ಲ, ಅಲ್ಲಿ ಇನ್ನೇನು ಇಲ್ಲ, ನಂದು ಕೂಡ ಊಟ ಮುಗಿದು ಹೋಗಿದೆ. ಆಗ ಕೃಷ್ಣ ಹೇಳ್ತಾನೆ, ಇರ್ಲಿ, ಹೋಗಿ ಒಮ್ಮೆ ನೋಡು, ಆ ಪಾತ್ರೆಯಲ್ಲಿ ಏನಾದರೂ ಉಳ್ಕೊಂಡಿದ್ಯಾ ಅನ್ನುವಂತಹದ್ದನ್ನ ನೋಡಿ ಬಾ ಅಂತ ಬಲವಂತವಾಗಿ ದ್ರೌಪದಿಯನ್ನ ಕಳಿಸ್ತಾನೆ. ದ್ರೌಪದಿ ಬಂದು ಅಕ್ಷಯ ಪಾತ್ರೆಯನ್ನು ನೋಡ್ತಾಳೆ. ಅಲ್ಲಿ ಅಕ್ಷಯ ಪಾತ್ರೆಯ ಬುಡದಲ್ಲಿ ಒಂದು ಅಗುಳು ಅನ್ನ ಉಳ್ಕೊಂಡಿರುತ್ತೆ. ಶ್ರೀಕೃಷ್ಣನಿಗೆ ಅವಳು ಸುದ್ದಿ ಮುಟ್ಟಿಸ್ತಾಳೆ, ಪರಮಾತ್ಮ ಅಕ್ಷಯ ಪಾತ್ರೆಯಲ್ಲಿ ಒಂದು ಭಾಗದಲ್ಲಿ ಒಂದು ಅಗುಳು ಅನ್ನ ಉಳ್ಕೊಂಡಿದೆ, ಅದು ಬಿಟ್ರೆ ಸಂಪೂರ್ಣವಾಗಿ ಅದು ಖಾಲಿ, ಇನ್ನೇನು ಇಲ್ಲ ಅಲ್ಲಿ. ನಿಯಮದ ಪ್ರಕಾರ ಈ ದಿನ ನನಗೆ ಅಕ್ಷಯ ಪಾತ್ರೆ ಏನನ್ನು ಕೊಡೋದಿಲ್ಲ. ನೀ ಹೇಳಿದಂತೆ ಅಲ್ಲಿ ಹೋಗಿ ನೋಡಿದಾಗ ಕೇವಲ ಒಂದು ಅಗುಳು ಅನ್ನ ಇದೆ. ಕೃಷ್ಣ ಹೇಳ್ತಾನೆ, ಒಂದು ಕೆಲಸ ಮಾಡು ದ್ರೌಪದಿ, ಒಂದು ತುಳಸಿ ದಳ ಹಾಗೂ ಒಂದು ಆ ಅನ್ನದ ಅಗುಳು, ಅವೆರಡನ್ನ ನೀನು ನನಗೆ ಸಮರ್ಪಣೆ ಮಾಡಿಬಿಡು, ಇನ್ನು ಮಿಕ್ಕಿದ್ದು ನಾನು ನೋಡ್ಕೋತೀನಿ ಅಂತ ಹೇಳ್ತಾನೆ. ದ್ರೌಪದಿಗೆ ಏನೂ ಗೊತ್ತಾಗ್ತಾ ಇಲ್ಲ. ಪರಮಾತ್ಮ ಶ್ರೀಕೃಷ್ಣನೇ ಹೀಗೆ ಹೇಳಿದ್ದಾನೆ ಅಂತಂದ ಮೇಲೆ
ನಾನು ಯಾಕೆ ಅದನ್ನು ಪರೀಕ್ಷೆ ಮಾಡಲಿ ಅಂತ ಹೇಳಿ ಅಕ್ಷಯ ಪಾತ್ರೆಯಲ್ಲಿ ಉಳ್ಕೊಂಡಿದ್ದಂತಹ ಒಂದು ಅಗಳ ಅನ್ನ ಹಾಗೂ ತುಳಸಿ ದಳವನ್ನು ತೆಗೆದುಕೊಂಡು ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಭಗವಂತನಿಗೆ ಅದನ್ನು ಅರ್ಪಣೆ ಮಾಡುತ್ತಾಳೆ. ಆಶ್ಚರ್ಯ, ಊಟ ಮಾಡಬೇಕು ಅಂತ ದೂರ್ವಾಸ ಮುನಿಗಳು ಅವರ ಸಾವಿರಾರು ಶಿಷ್ಯಂದರು ಎಲ್ಲ ಬಂದು ಅಲ್ಲಿ ಕುಟೀರದ ಮುಂದೆ ಕೂತಿರ್ತಾರೆ. ಆದರೆ ಯಾರಿಗೂ ಹಸುವೇನೇ ಇಲ್ಲ, ಎಲ್ಲ ಒಬ್ಬರಾದ್ಮೇಲೆ ಒಬ್ಬರು ತೇಗ್ತಾ ಇದ್ದಾರೆ. ಒಳ್ಳೆ ಊಟ ಮಾಡಿದ ಅನುಭವ ಆಗಿದೆ ಅವರಿಗೆ. ಇನ್ಯಾವ ರೀತಿ ಅವರು ಊಟ ಮಾಡೋದು? ಎಲ್ಲ ತೇಗ್ತಾ ಇರ್ತಾರೆ. ಆಗ ದೂರ್ವಾಸ ಮುನಿಗಳಿಗೆ ಗೊತ್ತಾಗುತ್ತೆ, ಇಲ್ಲಿ ಏನು ನಡೆದಿದೆ ಅನ್ನೋದು ಗೊತ್ತಾಗುತ್ತೆ ಅವ್ರಿಗೆ. ಅವರು ದ್ರೌಪದಿಯನ್ನ ಕರೀತಾರೆ. ಏನಮ್ಮ, ನಮಗೆ ಊಟಕ್ಕೆ ಕರೆದಿದೆಯಾ? ನಾವು ಊಟ ಮಾಡಬೇಕು ಅಂತ ಬಂದು ಇಲ್ಲಿ ಕೂತಿದ್ದೀವಿ. ಈ ಮಧ್ಯದಲ್ಲಿ ನೀನು ಪರಮಾತ್ಮ ಶ್ರೀಕೃಷ್ಣನಿಗೆ ಏನಾದರೂ ನೀನು ಅರ್ಪಣೆ ಮಾಡಿದೀಯಾ? ಅವನಿಗೆ ನೀ ಏನಾದರೂ ಕೊಟ್ಟಿಯಾ ಅಂತ ಕೇಳ್ತಾರೆ. ಆಗ ದ್ರೌಪದಿ ನಡೆದ ವಿಚಾರವನ್ನು ದುರ್ವಾಸ ಮುನಿಗಳಿಗೆ ಹೇಳ್ತಾಳೆ. ಹೌದು, ನೀವು ಬರೋ ವಿಚಾರ ನನಗೆ ಗೊತ್ತಿಲ್ಲ. ನಮ್ಮಲ್ಲಿರುವಂತಹ ಅಕ್ಷಯ ಪಾತ್ರೆಯ ನಿಯಮ ಈ ರೀತಿ ಇತ್ತು. ನಾನು ಭಗವಂತನನ್ನ ಪ್ರಾರ್ಥನೆ ಮಾಡಿದೆ, ಅಕ್ಷಯ ಪಾತ್ರೆಯಲ್ಲಿ ಏನು ಉಳ್ಕೊಂಡಿದೆ ನೋಡಿ ಬಾ ಅಂತ ಹೇಳ್ದ. ಅದರಂತೆ ಒಂದು ಅಗಳ ಅನ್ನ ಇತ್ತು. ಒಂದು ತುಳಸಿ ದಳದ ಜೊತೆಗೆ ಆ ಅನ್ನದ ಅಗಳನ್ನ ಪರಮಾತ್ಮನಿಗೆ ನಾನು ಅರ್ಪಣೆ ಮಾಡಿದೆ. ಸೊ ಆಗ ದೂರ್ವಾಸ ಮುನಿಗಳು ಹೇಳ್ತಾರೆ, ಓಹೋ, ಈಗ ಅರ್ಥ ಆಯಿತು ನಮಗೆಲ್ಲ ಯಾಕೆ ಹೊಟ್ಟೆ ತುಂಬಿತು ಅನ್ನುವಂತಹದ್ದು ಈಗ ಅರ್ಥ ಆಯಿತು. ಸೊ ನೀನು ಭಗವಂತನನ್ನ ನೀನು ತೃಪ್ತಿಪಡಿಸಿದೀಯಾ? ಅವನು ನಮ್ಮೆಲ್ಲರನ್ನ ತೃಪ್ತಿಪಡಿಸಿದಾನೆ. ಸೊ ಇಲ್ಲಿ ದುರ್ವಾಸ ಮುನಿಗಳು ಮತ್ತು ಅವರ ಶಿಷ್ಯಂದರು ಅಂತಂದಾಗ ಜೀವಭಾವ, ಅವರೆಲ್ಲರಲ್ಲೂ ಜೀವಭಾವ ಇತ್ತು. ಆದರೆ ಈ ಸಂದರ್ಭದಲ್ಲಿ ದ್ರೌಪದಿಗೆ ಬೇರೆ ದಾರಿ ಇಲ್ಲ. ಬಂದಿರುವಂತಹ ಪರಿಸ್ಥಿತಿಯನ್ನು ಎದುರಿಸಬೇಕು ಅಂತ ಹೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡಿದಾಗ ಅವನೇನು ಹೇಳ್ತಾನೆ ಆ ರೀತಿಯಲ್ಲಿ ಅಕ್ಷಯ ಪಾತ್ರೆಯಲ್ಲಿ ಉಳ್ಕೊಂಡಿದ್ದಂತಹ ಒಂದು ಅನ್ನ ಮತ್ತು ಒಂದು ತುಳಸಿ ದಳವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿದಾಗ ಸಕಲ ಜೀವರಾಶಿಗಳ ಹೊಟ್ಟೆ ತುಂಬಿದಂತಹ ಅನುಭವ ಆಯಿತು. ಸೊ ಈ ಪ್ರಸಂಗವನ್ನು ನಾವು ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡಿದ್ರೆ ಇಲ್ಲೂ ಕೂಡ ಮಹಾವಾಕ್ಯಗಳು ಏನು ಹೇಳಿದೆ ಸಂಪೂರ್ಣವಾಗಿ ಅದು ಅರ್ಥವಾಗಿ ಹೋಗುತ್ತೆ. ಮಹಾವಾಕ್ಯ ಏನು ಹೇಳ್ತಾ ಇದೆ ಅಂತಂದ್ರೆ, ಬ್ರಹ್ಮ ಮತ್ತು ಜೀವ ಐಕ್ಯ ಭಾವವನ್ನು ತಿಳಿಸುವಂತಹದ್ದು ಮಹಾವಾಕ್ಯ. ತತ್ವಮಸಿ, ಯು ಆರ್ ದಟ್. ಒಬ್ಬ ಗುರುವಿನ ಉಪದೇಶ ಶಿಷ್ಯನಿಗೆ ಏನು ಅಂತಂದ್ರೆ, ಯು ಆರ್ ದಟ್, ತತ್ವಮಸಿ, ನೀನು ಅದೇ ಆಗಿ ಹೋಗಿದೀಯಾ. ಗುರುವಿನ ಉಪದೇಶದ ನಂತರದಲ್ಲಿ ಶಿಷ್ಯನಿಗೆ ಆಗುವಂತಹ ಅನುಭವ, ಅಹಂ ಬ್ರಹ್ಮ ಅಸ್ಮಿ, ನಾನು ಬ್ರಹ್ಮನೇ ಆಗಿದ್ದೀನಿ. ಸೊ ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹದ್ದು ಶಿಷ್ಯನಿಗೆ ಆಗುವಂತಹ ಅನುಭವ. ಗುರುವಿನ ಉಪದೇಶ ತತ್ವಮಸಿ. ಸೊ ಇಂತಹ ವಾಕ್ಯಗಳೆಲ್ಲವನ್ನ ನಾವು ಉಪನಿಷತ್ಗಳಲ್ಲಿ ನೋಡ್ತೀವಿ. ಸೊ ಉಪನಿಷತ್ಗಳು ಹೇಳುವಂತಹದ್ದು ಕೂಡ ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ದಿ ಬ್ರಹ್ಮ ಅಂಡ್ ಜೀವ. ಯಾವುದೇ ಉಪನಿಷತ್ತಾಗಲಿ ಅಲ್ಲಿ ಬರುವಂತಹ ಮಹಾವಾಕ್ಯದ ಒಟ್ಟು ಸಾರಾಂಶ ಏನು ಅಂತಂದ್ರೆ, ದಿಸ್ ಬ್ರಹ್ಮ ಅಂಡ್ ಜೀವ, ದೇ ಆರ್ ನಾಟ್ ಸಪರೇಟ್, ದೇ ಆರ್ ಒನ್ ಅಂಡ್ ದಿ ಸೇಮ್. ಸೊ ಅದನ್ನ ಕುರಿತು ನಾವು ಆಲೋಚನೆ ಮಾಡಿದಾಗ ಈ ಒಂದು ಮಹಾಭಾರತದ ಪ್ರಸಂಗವನ್ನು ನಾವು ಗಮನಿಸಿದರೆ ಇಲ್ಲೂ ಕೂಡ ವೇದಾಂತದ ಹೇಳಿಕೆಯನ್ನು ನಾವು ನೇರವಾಗಿ ಇಲ್ಲಿ ನೋಡಬಹುದು. ಇಲ್ಲಿ ಪರಮಾತ್ಮ ಶ್ರೀಕೃಷ್ಣ ತೃಪ್ತನಾದ ಅಂತಂದಾಗ ಸಕಲ ಜೀವಿಗಳ ಅವರಲ್ಲೂ ಕೂಡ ಅದೇ ಅನುಭವ ಆಗಿ ಹೋಗಿದೆ. ಸೊ ಶ್ರೀಕೃಷ್ಣ ಅಂತಂದ್ರೆ ಹಿ ಇಸ್ ಸಾಕ್ಷಾತ್ ಈಶ್ವರ. ಸೊ ಈಶ್ವರಾರ್ಪಿತ. ದ್ರೌಪದಿ ಮಾಡಿದ್ದು ಅದೇ, ಕೃಷ್ಣ ಕೇಳಿದ್ದು ಅದೇ. ಅಕ್ಷಯ ಪಾತ್ರೆಯಲ್ಲಿ ಉಳಿದಿರುವಂತಹ ಆ ಒಂದು ಅಗಳ ಅನ್ನವನ್ನು ತುಳಸಿ ದಳದ ಜೊತೆಯಲ್ಲಿ ನನಗೆ ಅರ್ಪಣೆ ಮಾಡಿಬಿಡು, ನಾನು ನೋಡ್ಕೋತೀನಿ ಅಂತ.
ಸೊ ಈಶ್ವರ, ಶ್ರೀಕೃಷ್ಣ ಅಂತಂದ್ರೆ ಹಿ ಸಾಕ್ಷಾತ್ ಈಶ್ವರ. ಈಶ್ವರ ಅಂತಂದ್ರೆ ಹಿ ಇಸ್ ದಿ ಯಜಮಾನ ಆಫ್ ದಿ ಎಂಟೈರ್ ಯೂನಿವರ್ಸ್. ಸೊ ಇಲ್ಲಿ ಈಶ್ವರನೇ ತೃಪ್ತಿ ಹೊಂದಿದ ಅಂತಂದಾಗ ಸಕಲ ಜೀವರಾಶಿಗಳು ಕೂಡ ತೃಪ್ತಿ ಹೊಂದಿದೆ. ಈ ಅರ್ಥವನ್ನು ನಾವಿಲ್ಲಿ ಸ್ವೀಕರಿಸಬೇಕಾಗುತ್ತೆ. ಸೊ ಇಫ್ ಒನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಮಹಾವಾಕ್ಯ, ದಟ್ ಈಸ್ ತತ್ವಮಸಿ, ಆಗ ಗೊತ್ತಾಗುತ್ತೆ ಒನ್ ಕ್ಯಾನ್ ಎಸ್ಟಾಬ್ಲಿಷ್ ಇನ್ ದಟ್ ಟ್ರೂತ್. ಆಗ ಗೊತ್ತಾಗುತ್ತೆ ದೇರ್ ಕೆನಾಟ್ ಬಿ ಎನಿ ಡಿಫರೆನ್ಸ್ ಬಿಟ್ವೀನ್ ದಿ ಜೀವ ಅಂಡ್ ದಿ ಬ್ರಹ್ಮ. ಬ್ರಹ್ಮ ಅಂಡ್ ಜೀವ, ದೇ ಆರ್ ಒನ್ ಅಂಡ್ ದಿ ಸೇಮ್. ಅದನ್ನೇ ವೇದಾಂತಗಳು ಹೇಳ್ತಾ ಇವೆ. ಸೊ ಇಲ್ಲಿ ನಾವು ಒಂದು ಪ್ರಸಂಗವನ್ನು ನೋಡಿದ ನಂತರದಲ್ಲಿ ನಾವು ಈ ಮಹಾವಾಕ್ಯವನ್ನು ಒಪ್ಕೋತೀವಿ. ಬಟ್ ಇಲ್ಲಿ ಮಹಾವಾಕ್ಯಗಳನ್ನು ವೇದಾಂತಗಳು ಹೇಳ್ತಾ ಇದೆ ಅಂತಂದಾಗ ವೇದಾಂತಗಳು ಎಂದೂ ಕೂಡ ಅಸಂಬದ್ಧವಾದಂತಹ ಹೇಳಿಕೆಗಳನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ವೇದಾಂತ ಸ್ಪಷ್ಟಪಡಿಸ್ತಾ ಇದೆ ಅಂತಂದ್ರೆ ವಿ ಶುಡ್ ಹ್ಯಾವ್ ಫೇತ್. ಮತ್ತು ಇಲ್ಲಿ ಈ ಶ್ಲೋಕದಲ್ಲಿ ಪುಷ್ಪದಂತಾಚಾರ್ಯ ಅವನು ಹೇಳ್ತಾ ಇರುವಂತಹದ್ದು ಕೂಡ, ಯಾರೇ ಆಗಲಿ ಹೇ ಭಗವಂತ, ಅವರು ನಿನ್ನಲ್ಲಿ ಶರಣಾಗಿ ಬಂದಿದ್ದಾರೆ ಅಂತಂದ್ರೆ ನಿನ್ನ ಕರುಣೆ ಅದು ಹೇಗಿರುತ್ತೆ ಅಂತಂದ್ರೆ, ಯು ವಿಲ್ ಮೇಕ್ ದೆಮ್ ಟು ರಿಯಲೈಸ್ ದಟ್ ಟ್ರೂತ್ ಥ್ರೂ ದಿ ಓಂ. ಓಂ ಅಂತಂದ್ರೆ ಥ್ರೂ ದಟ್ ಸೈಲೆನ್ಸ್. ಶರಣದ ಗೃಣಾತ್ ಓಂ ಇತಿ ಪದಂ. ಸೊ ಓಂ ಅನ್ನುವಂತಹದ್ದು ಇಟ್ಸ್ ಎ ಪದಂ. ಪದಂ ಅಂತಂದ್ರೆ ಪರಮಾತ್ಮನ ಅಬೋರ್ಡ್, ಪರಂಧಾಮ. ಈ ಓಂ ಅನ್ನುವಂತಹದ್ದು ಅಷ್ಟು ದೊಡ್ಡ ಪರಂಧಾಮ. ಅಂತಹ ಪರಂಧಾಮದ ಅನುಭವ ಅವುಗಳನ್ನೇ ನೀನು ನಿನ್ನ ಭಕ್ತರಿಗೆ ಕೊಡ್ತೀಯ. ಯಾರು ಶರಣಾಗಿ ನಿನ್ನಲ್ಲಿ ಬರ್ತಾರೆ ಅಂತಹವರಿಗೆ ಈ ಓಂ ಪರಮ ಪದವಿಯನ್ನು ನೀನು ಅವರಿಗೆ ಕೊಡ್ತೀಯ. ಯು ಆರ್ ಸಚ್ ಎ ಕಾರುಣ್ಯ ಮೂರ್ತಿ. ಸೊ ಇಲ್ಲಿ ಓಂ ಅನ್ನುವಂತಹದ್ದನ್ನ ಒಂದು ಶಬ್ದ ಸಂಕೇತ, ಇಟ್ಸ್ ಎ ಸೌಂಡ್ ಅಂತ ಹೇಳಿದ್ರು ಕೂಡ ದಿ ಕನೆಕ್ಷನ್ ಬಿಟ್ವೀನ್ ಓಂ ಅಂಡ್ ಸೈಲೆನ್ಸ್ ಈಸ್ ಪ್ರಫೌಂಡ್. ಯಾಕೆಂದ್ರೆ ಓಂ ಅಂತ ಹೇಳಿದಾಗ ಇಟ್ ಈಸ್ ಎ ಶಬ್ದ, ಅಂಡ್ ದಟ್ ಶಬ್ದ ದಟ್ ಎಂಬಾಡೀಸ್ ದಿ ಸೈಲೆನ್ಸ್. ಮತ್ತು ಈ ಶಬ್ದವನ್ನ ದಿ ಸೌಂಡ್ ಆಫ್ ದಿ ಯೂನಿವರ್ಸ್ ಅಂತ ಕೂಡ ಹೇಳ್ತಾರೆ. ಅಂತಂದ್ರೆ ಈ ಓಂ ಅನ್ನುವಂತಹದ್ದು ಸೈಲೆನ್ಸ್ ಅಂತ ಹೇಳಿದ್ರು ಕೂಡ ಆ ಸೈಲೆನ್ಸ್ ಅಲ್ಲೂ ಕೂಡ ದಿಸ್ ಹಮಿಂಗ್ ಸೌಂಡ್ ಸದಾ ಇರುವಂತಹ ಆ ಒಂದು ಅದನ್ನ ಕೂಡ ನಾವು ಗಮನಿಸಬಹುದು. ಇಟ್ ಈಸ್ ಆಲ್ವೇಸ್ ದೇರ್, ದಟ್ ಹಮಿಂಗ್ ಸೌಂಡ್. ಅದರಿಂದ ನಾವು ಓಂ ಅಂತ ಹೇಳಿದಾಗ ಅಥವಾ ವೆನ್ ವಿ ಮೆಡಿಟೇಟ್ ಅಪಾನ್ ಓಂ, ಆ ಸಂದರ್ಭದಲ್ಲಿ we tune ourselves into the vibration of the universe, which will quiet our mind and bring us into the state of inner stillness. ಆ ಸ್ಟಿಲ್ನೆಸ್ ಅಲ್ಲಿ we feel the silence. ಆ ಸೈಲೆನ್ಸ್ ಅಲ್ಲಿ ಸದಾ ಎಕ್ಸಿಸ್ಟ್ ಆಗಿರುವಂತಹ ಆ ಒಂದು ಹಮ್ಮಿಂಗ್ ಸೌಂಡ್ ಅನ್ನು ಕೂಡ ನಾವು ನೋಡಬಹುದು. ಈವನ್ ದಟ್ ವಿಲ್ ಆಲ್ಸೋ ರಿಯಲೈಸ್ಡ್. ಅದರಿಂದ ಸೈಲೆನ್ಸ್ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ದಿ ಅಬ್ಸೆನ್ಸ್ ಆಫ್ ಸೌಂಡ್. ಸೊ ದೇರ್ ಈಸ್ ಆಲ್ವೇಸ್ ಎ ಪ್ರೊಫೌಂಡ್ ಸೌಂಡ್, ಅದಿದ್ದೇ ಇರುತ್ತೆ. ಸೊ ಕ್ಲಾರಿಟಿ ಅಂಡ್ ಕನೆಕ್ಷನ್, ದಿಸ್ ಈಸ್ ದಿ ಕ್ಲಾರಿಟಿ ಅಂಡ್ ಕನೆಕ್ಷನ್ ಟು ದಿ ಅಲ್ಟಿಮೇಟ್ ರಿಯಾಲಿಟಿ. ಸೊ ಇಂತಹದ್ದು ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತಂದ್ರೆ ಆ ಒಂದು ರೆಗ್ಯುಲರ್ ಎಕ್ಸ್ಪೀರಿಯನ್ಸ್, ರೆಗ್ಯುಲರ್ ಪ್ರಾಕ್ಟೀಸ್ ನಾವು ಮಾಡಬೇಕಾಗತ್ತೆ. ಎಸ್ಪೆಷಲಿ
ಭ್ರಮರ ಪ್ರಾಣಾಯಾಮದಂತಹ ಒಂದು ಪ್ರಾಣಾಯಾಮದಲ್ಲಿ ಈ ಒಂದು ಅನುಭವವನ್ನು ನಾವು ಗಳಿಸ್ಕೋಬಹುದು. ಇನ್ಫ್ಯಾಕ್ಟ್ ಮಾಂಡಕ್ಯ ಉಪನಿಷತ್ ಅದು ಕೂಡ ಈ ಓಂ ಅನ್ನುವಂತಹದನ್ನ ಇಟ್ ಸೇಸ್ ಇಟ್ ಈಸ್ ಅಲ್ಟಿಮೇಟ್ ಅಂತಾನೆ ಹೇಳುತ್ತೆ. ನಾವು ಈ ಓಮನ್ನ ಅದನ್ನ ಮತ್ತಷ್ಟು ದೀರ್ಘವಾಗಿ ನಾವು ಚರ್ಚೆ ಮಾಡಿದ್ರೆ, ವಿಚಾರ ಮಾಡಿದ್ರೆ, ಈ ಓಂನಲ್ಲಿ 3 ರೀತಿಯ ಅಕ್ಷರಗಳಿವೆ. ಆ, ಉ ಅಂಡ್ ಮಾ. ಅಕಾರವನ್ನ ವೈಶ್ವಾನರ ಅಂತ ಹೇಳ್ತಾರೆ. ವೈಶ್ವಾನರ ಅಂತಂದ್ರೆ ಇಟ್ ಈಸ್ ಕಾಲ್ಡ್ ದಿ ವೇಕಿಂಗ್ ಸ್ಟೇಟ್, ನಮ್ಮ ಎಚ್ಚರದ ಸ್ಥಿತಿ, ಅವಸ್ಥೆ. ನಾವೇನು ಒಂದು ಎಕ್ಸ್ಟರ್ನಲ್ ವರ್ಲ್ಡ್ ಅಂತ ನಾವು ಹೇಳ್ತೀವಿ, ಅದರ ಎಕ್ಸ್ಪೀರಿಯನ್ಸ್ ಯಾವಾಗ ಆಗತ್ತೆ ಅಂತಂದ್ರೆ ಡ್ಯೂರಿಂಗ್ ದಿ ವೇಕಿಂಗ್ ಸ್ಟೇಟ್ ಥ್ರೂ ಅವರ್ ಸೆನ್ಸಸ್. ಉಕಾರ ಅಂತಂದ್ರೆ ಇಟ್ ಈಸ್ ಕಾಲ್ಡ್ ತೈಜಸ. ತೈಜಸ ಅಂತಂದ್ರೆ ಕನಸಿನ ಅವಸ್ಥೆ ಅಂತ ನಾವೇನು ಹೇಳ್ತೀವಿ, ಡ್ರೀಮ್ ಸ್ಟೇಟ್. ಅಲ್ಲಿ ದೇಹದ ಅನುಭವ ಇರೋದಿಲ್ಲ, ದೇಹದ ಸಂಪರ್ಕ ಇರೋದಿಲ್ಲ. ಅಲ್ಲಿ ಮನಸ್ಸು ವಿಲ್ ಬಿ ವೆರಿ ಆಕ್ಟಿವ್. ಮೈಂಡ್ ಆಕ್ಟಿವ್ ಆಗಿರೋದ್ರಿಂದ ಈ ಮೈಂಡ್ ಇಟ್ ಪ್ರೋಸೆಸ್ ಸರ್ಟನ್ ಥಾಟ್ಸ್, ಎಮೋಷನ್ಸ್, ಎಟ್ಸೆಟ್ರಾ. Because of that, it projects a dream. ಇನ್ನು ಮಕಾರ ಅಂತ ಹೇಳಿದಾಗ ಇಟ್ ಈಸ್ ಕಾಲ್ಡ್ ಪ್ರಾಜ್ಞಾ. ಪ್ರಾಜ್ಞಾ ಅಂತಂದ್ರೆ ಇದು ನಮ್ಮ ಡೀಪ್ ಸ್ಲೀಪ್ ಸ್ಟೇಟ್. ಈ ಡೀಪ್ ಸ್ಲೀಪ್ ಸ್ಟೇಟ್ ಅಲ್ಲಿ ದೇರ್ ಈಸ್ ನೋ ವರ್ಲ್ಡ್ ಅಂಡ್ ದೇರ್ ಈಸ್ ನೋ ನಾನು. ಸೊ ನಾನು ಅನ್ನುವಂತಹ ಪ್ರಜ್ಞೆನೇ ಅಲ್ಲಿರೋದಿಲ್ಲ. ಆ ನಾನು ಅನ್ನುವಂತಹದ್ದು ಇದ್ರೆ ದೆನ್ ದೇರ್ ಈಸ್ ವರ್ಲ್ಡ್. ಈ ಒಂದು ಡೀಪ್ ಸ್ಲೀಪ್ ಸ್ಟೇಟ್ ಅಲ್ಲಿ ನಾನು ಅನ್ನುವಂತಹದ್ದೇ ಇಲ್ಲ. ದೇರ್ ಈಸ್ ನೋ ಬಾಡಿ, ದೇರ್ ಈಸ್ ನೋ ಮೈಂಡ್ ಅಂಡ್ ದೇರ್ ಈಸ್ ನೋ ವರ್ಲ್ಡ್ ಅಟ್ ಆಲ್. ಈ 3 ಅವಸ್ಥೆಗಳಲ್ಲದೆ ದೇರ್ ಈಸ್ ಒನ್ ಮೋರ್ ಅವಸ್ಥೆ. ಇಟ್ ಈಸ್ ಕಾಲ್ಡ್ ತುರಿಯಾ ಅವಸ್ಥೆ. ಈ ತುರಿಯಾ ಅವಸ್ಥೆ ಅಂತಂದ್ರೆ ಏನು ಅಂತಂದ್ರೆ ಈ 3 ಅವಸ್ಥೆಗಳನ್ನ ದಾಟಿ ಮುಂದೆ ಹೋಗಿರುವಂತಹದ್ದು. ಎಚ್ಚರ, ಕನಸು ಮತ್ತು ನಿದ್ದೆ, ಈ 3 ಅವಸ್ಥೆಗಳನ್ನ ದಾಟಿರುವಂತಹದ್ದು ಈಸ್ ಕಾಲ್ಡ್ ದಿ ತುರಿಯಾ ಅವಸ್ಥೆ. ಅಂಡ್ ದಿಸ್ ತುರಿಯಾ ಅವಸ್ಥೆ ಇಟ್ ರೆಪ್ರೆಸೆಂಟ್ಸ್ ದಿ ಅಲ್ಟಿಮೇಟ್ ರಿಯಾಲಿಟಿ, ದಟ್ ಈಸ್ ಪ್ಯೂರ್ ಕಾನ್ಶಿಯಸ್ನೆಸ್. Between God and Jiva, ಮುಂದಿನ ಹಂತದಲ್ಲಿ ಮತ್ತೆ ನಾವು ಆಲೋಚನೆ ಮಾಡಿದ್ರೆ, ಕೆಲವು ವಿಚಾರಗಳನ್ನು ತಗೊಂಡ್ರೆ, ಬ್ರಹ್ಮ ಮತ್ತು ಜೀವ ಅಂತ ಹೇಳಿದಾಗ ದಿಸ್ ಬ್ರಹ್ಮ ಆರ್ ಪರಮಾತ್ಮ ಆರ್ ಗಾಡ್. ಸೊ ದಿಸ್ ಪರಮಾತ್ಮ ಈಸ್ ಒರಿಜಿನಲ್. ಜೀವ ಅನ್ನುವಂತಹದ್ದು ಇಟ್ ಇಸ್ ಎ ಭಾವ. ದಟ್ ಮೀನ್ಸ್ ಇಟ್ ಈಸ್ ಲೈಕ್ ಎ ರಿಫ್ಲೆಕ್ಷನ್. ಈಗ ಒಂದು ಕನ್ನಡಿಯ ಎದುರಿಗೆ ಹೋಗಿ ನಿಂತಾಗ ಆ ಕನ್ನಡಿಯಲ್ಲಿ ನಾವು ನಮ್ಮದೇ ಒಂದು ಪ್ರತಿಬಿಂಬವನ್ನ ನೋಡ್ತೀವಿ. ಕನ್ನಡಿಯಲ್ಲಿ ಕಾಣ್ತಾ ಇರುವಂತಹದ್ದು ಪ್ರತಿಬಿಂಬ, ದಟ್ ಈಸ್ ನಾಟ್ ಒರಿಜಿನಲ್. ಕನ್ನಡಿಯ ಎದುರಿಗೆ ನಿಂತಿರುವಂತಹದ್ದು ಈಸ್ ದಿ ಒರಿಜಿನಲ್. ಸೊ ರಿಫ್ಲೆಕ್ಷನ್ ಕನ್ನಡಿಯಲ್ಲಿ ಮೂಡಿ ಬರೋದಕ್ಕೆ ಕಾರಣ ಏನು ಅಂತಂದ್ರೆ, ಬಿಕಾಸ್ ಇನ್ ಫ್ರಂಟ್ ಆಫ್ ದಿ ಮಿರರ್ there is original face. Because there is original face, this mirror original face na reflection na ಕನ್ನಡಿಯಲ್ಲಿ ತೋರಿಸುತ್ತೆ. ಅದರಿಂದ our face is original. ರಿಫ್ಲೆಕ್ಷನ್ ಅಂತ ಹೇಳಿದಾಗ ಇಟ್ ಈಸ್ ಲೈಕ್ ಜೀವ, ಪರಮಾತ್ಮ ಈಸ್ ಒರಿಜಿನಲ್.
ಕನ್ನಡಿಯಲ್ಲಿ ಕಾಣ್ತಾ ಇರುವಂತಹದ್ದು ಇಟ್ ಈಸ್ ಓನ್ಲಿ ರಿಫ್ಲೆಕ್ಷನ್. ಜೀವ ಈಸ್ ಲೈಕ್ ದಟ್. ಕನ್ನಡಿಯ ಎದುರುಗಡೆ ನಿಂತ್ಕೊಂಡು ನಾವು ನೋಡಿಕೊಂಡಾಗ ಅಲ್ಲಿ ನಮ್ಮ ಮುಖ ಕಾಣುತ್ತೆ. ಅಲ್ಲಿ ಮುಖ ಕಾಣ್ತಾ ಇದೆಯಲ್ಲ ಅಂತ ಹೇಳಿ ಹಣೆಗೆ ಒಂದು ತಿಲಕವನ್ನು ನಾವು ಇಟ್ಕೋಬೇಕು ಅಂತಂದ್ರೆ ಕನ್ನಡಿಯನ್ನು ನೋಡಿ ಅಲ್ಲಿ ಪ್ರತಿಬಿಂಬ ಕಾಣ್ತಾ ಇದೆಯಲ್ಲ, ಆ ಪ್ರತಿಬಿಂಬದ ಮೇಲೆ ನಾವು ತಿಲಕವನ್ನು ಇಡೋದಿಲ್ಲ. ಅಲ್ಲಿ ಕಾಣ್ತಾ ಇರುವಂತಹ ಪ್ರತಿಬಿಂಬದ ಹಣೆಗೆ ನಾವು ತಿಲಕವನ್ನು ಇಡೋದಿಲ್ಲ. ಕನ್ನಡಿಯನ್ನು ನೋಡಿಕೊಂಡು ನಾವು ತಿಲಕವನ್ನು ಎಲ್ಲಿ ಇಡ್ತೀವಿ ಅಂತಂದ್ರೆ ನಮ್ಮ ಫೇಸ್ಗೆ, ನಮ್ಮ ಒರಿಜಿನಲ್ ಫೇಸ್ಗೆ ಇಡ್ತೀವಿ. ಎಗೇನ್ ನಮ್ಮ ಒರಿಜಿನಲ್ ಫೇಸ್ನಲ್ಲಿ ಆ ಒಂದು ತಿಲಕವನ್ನು ಇಟ್ಟಾಗ ಆ ತಿಲಕ ಎಗೇನ್ ಆ ಕನ್ನಡಿಯ ರಿಫ್ಲೆಕ್ಷನ್ ಅಲ್ಲಿ ಕಾಣುತ್ತದು. ಇಟ್ ಈಸ್ ಪಾಸಿಬಲ್. ಸೊ ಒರಿಜಿನಲ್ ನಮ್ಮ ಹಣೆಗೆ ತಿಲಕ ಇಟ್ರೆ ರಿಫ್ಲೆಕ್ಷನ್ ಅಲ್ಲಿ ಕೂಡ ಅದು ಕಾಣುತ್ತೆ. ಸಿಮಿಲರ್ಲಿ ಗಾಡ್ ಈಸ್ ದಿ ಒರಿಜಿನಲ್. ಆತ್ಮ ಆರ್ ಪರಮಾತ್ಮ ಈಸ್ ದಿ ಒರಿಜಿನಲ್. ಮತ್ತು ನಮ್ಮೆಲ್ಲರನ್ನ ನಾವು ಜೀವ ಭಾವಗಳು ಅಂತ ನಾವೇನು ಕರ್ಕೋತೀವಿ, ವಿ ಆರ್ ಆಲ್ ರಿಫ್ಲೆಕ್ಟೆಡ್ ಇಮೇಜಸ್ ಆಫ್ ದಿ ಸೇಮ್ ಪರಮಾತ್ಮ. ಅದರಿಂದ ಇಲ್ಲಿ ವೇದಾಂತ ಏನ್ ತಿಳಿಸುತ್ತೆ ಅಂತಂದ್ರೆ, ಇಫ್ ಯು ವಾಂಟ್ ಟು ಪ್ಲೀಸ್ ದಿ ಜೀವಾಸ್, ಯು ಜಸ್ಟ್ ವರ್ಷಿಪ್ ದಿ ಗಾಡ್. ಪರಮಾತ್ಮನನ್ನ ನೀನು ವರ್ಷಿಪ್ ಮಾಡಿದ್ರೆ ನೀನು ಜೀವಗಳನ್ನು ತೃಪ್ತಿಪಡಿಸಿದಾಗಿ, ಅಥವಾ ಒಬ್ಬ ಜೀವನನ್ನ ನೀನು ತೃಪ್ತಿಪಡಿಸ್ತಾ ಇದೆಯಾ, ಅವನ ಸೇವೆಯನ್ನು ನೀನು ಮಾಡ್ತಾ ಇದೆಯಾ ಅಂತಂದ್ರೆ ದಟ್ ಈಸ್ ದಿ ಸರ್ವಿಸ್ ಟು ದಿ ಲಾರ್ಡ್. ಸೊ ದೇರ್ ಈಸ್ ನೋ ಡಿಫರೆನ್ಸ್ ಬಿಟ್ವೀನ್ ದಿ ಜೀವ ಅಂಡ್ ದಿ ಬ್ರಹ್ಮ. ಅದರಿಂದ ನೀನು ಪರಮಾತ್ಮನನ್ನ ತೃಪ್ತಿಪಡಿಸ್ತಾ ಇದೆಯಾ ಅಂತಂದ್ರೆ ಅದು ಜೀವನನ್ನ ತೃಪ್ತಿಪಡಿಸಿದಾಗೆ, ಅಥವಾ ಯು ಆರ್ ಡೂಯಿಂಗ್ ದಿ ಸರ್ವಿಸ್ ಆಫ್ ಎ ಜೀವ ಅಂತಂದ್ರೆ ಯು ಆರ್ ಸರ್ವಿಂಗ್ ದಿ ಗಾಡ್. ಜೀವ ಅಂಡ್ ದಿ ಬ್ರಹ್ಮ ಆರ್ ನಾಟ್ ಟೂ ಡಿಫರೆಂಟ್ ಎಂಟಿಟೀಸ್, ದೇ ಆರ್ ಒನ್ ಅಂಡ್ ದಿ ಸೇಮ್. ಅದನ್ನು ಇಲ್ಲಿ ಸ್ತೋತ್ರಕರ್ತ ಪುಷ್ಪದಂತಾಚಾರ್ಯ ಬಹಳ ಕಾವ್ಯಮಯವಾಗಿ ವರ್ಣನೆ ಮಾಡಿದ್ದಾನೆ. And he continues, ಭವಃ ಶರ್ವೋ ರುದ್ರಃ ಪಶುಪತಿ ರಥೋಗ್ರಃ ಸಹ ಮಹಾನ್ ತಥಾ ಭೀಮೇಶೇನಾಂ ಮಿತಿ ಯದಭಿ ದಾನಾಷ್ಟಕಮಿದಂ ಅಮುಷ್ಮಿನ್ ಪ್ರತ್ಯೇಕಂ ಪ್ರವಿಚರತಿ ದೇವ ಶ್ರುತಿರಪಿ ಪ್ರಿಯಾಯಾಸ್ಮೈ ಧಾಮ್ನೆ ಪ್ರವಿಹಿತ ನಮಸ್ಯೋಸ್ಮಿ ಭವೇತೆ. ವೇದ ಮಂತ್ರಗಳಲ್ಲಿ ರುದ್ರ ಅನ್ನುವಂತಹದ್ದು ಒಂದು ಭಾಗ. ರುದ್ರವನ್ನ ನಾವು ಪಠಿಸಿದಾಗ ಅಲ್ಲಿ ಆ ಮಂತ್ರದಲ್ಲಿ ರುದ್ರನ ಅನೇಕ ಹೆಸರುಗಳನ್ನು ನಾವು ನೋಡ್ತೀವಿ. ಪ್ಲೆಂಟಿ ಆಫ್ ನೇಮ್ಸ್ ಆಫ್ ದಿ ಲಾರ್ಡ್ ಶಿವ that are mentioned in the Rudra. So, but devotee, he is a Bhakta of Lord Shiva. ಅವನು ಈ ಒಂದು ರುದ್ರವನ್ನ ಪಠಣ ಮಾಡುವಾಗ ಅಲ್ಲಿ ಬರುವಂತಹ ಶಿವನ ಬೇರೆ ಬೇರೆ ಹೆಸರುಗಳನ್ನು ಅವನು ಹೇಳುವಾಗ ಅವನಿಗೆ ಲಾರ್ಡ್ ಶಿವನ ಮೇಲೆ ಬಹಳ ನಂಬಿಕೆ, ಶ್ರದ್ಧೆ ಇರುತ್ತೆ. ಅದು ಯಾವ ರೀತಿಯ ಶ್ರದ್ಧೆ ಅಂತಂದ್ರೆ, ಶಿವ ಅಂತಂದ್ರೆ ರುದ್ರ, ರುದ್ರ ಅಂದ್ರೆ ಶಿವ. ಇಲ್ಲಿ ರುದ್ರಂನ ಹೇಳುವಾಗ ಅಲ್ಲಿ ಅನೇಕ ಬೇರೆ ಬೇರೆ ಹೆಸರುಗಳು ಬರುತ್ತಲ್ಲ, ಆಲ್ ದೋಸ್ ನೇಮ್ಸ್ ಆರ್ ಆಲ್ಸೋ ದಿ ಲಾರ್ಡ್ ಶಿವಾಸ್ ನೇಮ್ಸ್ ಆರ್ ರುದ್ರಾಸ್ ನೇಮ್ಸ್. ಅದರಿಂದ ಇಲ್ಲಿ ಶಿವ ಅಂತ ಹೇಳಿದಾಗ ಏನು ಒಂದು ಎಫೆಕ್ಟ್ ಇರುತ್ತೆ, ರುದ್ರ ಅಂತ ಹೇಳಿದಾಗ ಏನು ಒಂದು ಎಫೆಕ್ಟ್ ಇರುತ್ತೆ. ದ ಸೇಮ್ ಎಫೆಕ್ಟ್ಸ್ ಆರ್ ದೇರ್ ಇನ್ ದಿ ರುದ್ರವನ್ನ ಪಠಿಸುವಾಗ ಅಲ್ಲಿ ಕಂಡು ಬರುವಂತಹ ಬೇರೆ ಬೇರೆ ಶಿವನ ನಾಮಗಳಲ್ಲೂ ಕೂಡ
ಅಂತಹದೇ ವೈಬ್ರೇಷನ್ ಅನ್ನು ನಾವು ನೋಡಬಹುದು. ಅಲ್ಲಿ ಬೇರೆ ಬೇರೆ ಹೆಸರುಗಳು ಬರುತ್ತೆ. ಅವುಗಳನ್ನು ಹೇಳುವಾಗ ಆ ಹೆಸರುಗಳು ಯಾವುದೇ ಆಗಿರಲಿ, ಶಿವ ಅಂತ ಹೇಳಿದಾಗ ಅಥವಾ ರುದ್ರ ಅಂತ ಹೇಳಿದಾಗ ಆ ಹೆಸರುಗಳು ನಮಗೆ ಕೊಡುವಂತಹ ಶಕ್ತಿಯನ್ನ ಈ ಹೆಸರುಗಳು ಕೂಡ ಕೊಡುತ್ತವೆ. ಅಲ್ಲಿ ವ್ಯತ್ಯಾಸ ಇಲ್ಲ. ಶಿವನ ಬೇರೆ ಬೇರೆ ಹೆಸರುಗಳು ಅಷ್ಟೇ. ಬಟ್ ಆಲ್ ದೀಸ್ ನೇಮ್ಸ್ ಆರ್ ದಿ ನೇಮ್ಸ್ ಆಫ್ ದಿ ಲಾರ್ಡ್ ಶಿವ ಆರ್ ದಿ ರುದ್ರ. ಸೊ ವಿತ್ ದಿಸ್ ಬಿಲೀಫ್ ಅವನು ರುದ್ರವನ್ನ ಚಾಂಟ್ ಮಾಡಿದಾಗ ಅಲ್ಲಿ ಕೂಡ ಅವನು ಒಂದು ವೈಬ್ರೇಷನ್ ಅನ್ನು ನೋಡ್ತಾನೆ. ಸೊ ಇಟ್ ಈಸ್ ಬಿಕಾಸ್ ಆಫ್ ದಿ ನಂಬಿಕೆ ಅಂಡ್ ದಿ ಭಕ್ತಿ, ಶ್ರದ್ಧೆ. ಶಿವನ ಪ್ರತಿ ಹೆಸರಿನಲ್ಲೂ ಕೂಡ ಅಷ್ಟೊಂದು ಶಕ್ತಿ ಇದೆ, ಅಷ್ಟೊಂದು ಮಹಿಮೆ ಇದೆ. ಆ ಹೆಸರುಗಳನ್ನು ಹೇಳುವಾಗ ಕೂಡ ಅವುಗಳು ಈ ಭಕ್ತನ ಡಿವೋಟಿಯ ಜನ್ಮವನ್ನ ಪಾವನಗೊಳಿಸುತ್ತೆ. ದಟ್ ಈಸ್ ದಿ ಶ್ರದ್ಧೆ. ಸೊ ಜನ್ಮ ಸಾರ್ಥಕವಾಗುತ್ತೆ ಅನ್ನುವಂತಹ ನಂಬಿಕೆಯಿಂದಲೇ ಈ ಒಂದು ಮಂತ್ರವನ್ನು ಅವನು ಪಠಣ ಮಾಡ್ತಾನೆ. ಸೊ ದಿಸ್ ಈಸ್ ದ ಬಿಲೀಫ್ he has got while chanting the Rudra. ಇಲ್ಲಿ ಈ ಶ್ಲೋಕದಲ್ಲಿ ಪುಷ್ಪದಂತಾಚಾರ್ಯ ತನ್ನ ಆರಾಧ್ಯ ದೈವ ಲಾರ್ಡ್ ಶಿವ ಅವನ 8 ಬೇರೆ ಬೇರೆ ಹೆಸರುಗಳನ್ನ ಇಲ್ಲಿ ತಿಳಿಸಿದ್ದಾನೆ. ಆ 8 ಬೇರೆ ಬೇರೆ ಹೆಸರುಗಳನ್ನು ಅವನು ತಿಳಿಸಿದ್ರು ಕೂಡ ಅವುಗಳಲ್ಲಿ ವಿಚ್ ಒನ್ ಈಸ್ ಪವರ್ಫುಲ್ ಅಂತ ನಾವು ಯೋಚನೆ ಮಾಡುವಂತಹದ್ದಿಲ್ಲ. ಯಾಕೆ ಅಂತಂದ್ರೆ ಆಲ್ ದೀಸ್ 8 ಡಿಫರೆಂಟ್ ನೇಮ್ಸ್ ದೇ ಬಿಲಾಂಗ್ ಟು ದಿ ಲಾರ್ಡ್ ಶಿವ. ಅದರಿಂದ ಯು ಚಾಂಟ್ ಎನಿ ನೇಮ್, ಇಟ್ ವಿಲ್ ಗಿವ್ ಯು ದಿ ಮೋಕ್ಷ. ಇದನ್ನ ಇಲ್ಲಿ ಪುಷ್ಪದಂತಾಚಾರ್ಯ ಹೇಳ್ತಾ ಇದ್ದಾನೆ. ಮತ್ತು ಇಲ್ಲಿ ಅವನು ಮೆನ್ಷನ್ ಮಾಡಿರುವಂತಹ ಈ 8 ಬೇರೆ ಬೇರೆ ಹೆಸರುಗಳು ಕೂಡ ಇಟ್ ಇಸ್ ವೆರಿ ಬ್ಯೂಟಿಫುಲ್ ನೇಮ್ಸ್. ಸೊ ಅದು ಏನು ಅಂತಂದ್ರೆ, ಮೊದಲನೇದು ಭವಃ. ಪರಮಾತ್ಮ ಶಿವನನ್ನ ಅವನು ಭವಃ ಅಂತ ಕರೆದಿದ್ದಾನೆ. ಭವ ಮೀನ್ಸ್ one who is the creator of this world. ಸಾಮಾನ್ಯವಾಗಿ ಜಗತ್ತಿನ ಸೃಷ್ಟಿ ಬ್ರಹ್ಮ ಮಾಡಿದಾನೆ, ಇದು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಸೃಷ್ಟಿಯನ್ನ ಯಾರು ಹೊರತಂದಿದ್ದು ಅಂತಂದ್ರೆ ಇಟ್ ಈಸ್ ದಿ ಬ್ರಹ್ಮ. ಬಟ್ ಇಲ್ಲಿ ಭವ ಅಂತ ಹೇಳಿದಾಗ ದಿಸ್ ಭವ ಈಸ್ ದಿ ಒನ್ ಹೂ ಈಸ್ ದಿ ಕ್ರಿಯೇಟರ್ ಆಫ್ ದಿಸ್ ವರ್ಲ್ಡ್, ಒನ್ ಹೂ ಹ್ಯಾಸ್ ಬ್ರಾಟ್ ದಿಸ್ ಹೋಲ್ ಯೂನಿವರ್ಸ್. ಸೊ ಇಲ್ಲಿ ಈ ಪುಷ್ಪದಂತ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ದಟ್ ಶಿವ ಈಸ್ ದಿ ಭವ, ದಟ್ ಭವ ಈಸ್ ದಿ ಬ್ರಹ್ಮ. ಸೊ ವೆನ್ ವಿ ಚಾಂಟ್ ಭವಾಯ ನಮಃ, ಸೊ ಭವಾಯ ಅಂತಂದ್ರೆ ದಿ ಸೋರ್ಸ್ ಆಫ್ ಎಕ್ಸಿಸ್ಟೆನ್ಸ್, ಭವಾಯ ನಮಃ. ದಿ ಸೋರ್ಸ್ ಆಫ್ ಎಕ್ಸಿಸ್ಟೆನ್ಸ್ ಆರ್ ಒನ್ ಹೂ ಬ್ರಿಂಗ್ಸ್ ಇನ್ ಟು, ಈ ಒಂದು ಸೃಷ್ಟಿಯನ್ನು ಹೊರತಂದಿರುವಂತಹವನು. ನಾವು ಸಾಮಾನ್ಯವಾಗಿ ಶಿವ ಅಂತ ಹೇಳಿದಾಗ ಅವನನ್ನ ಲಯಕರ್ತ ಅಂತ ನಾವು ಅರ್ಥ ಮಾಡ್ಕೋತೀವಿ. ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳಿದಾಗ ಈ ತ್ರಿಮೂರ್ತಿ ದೇವತೆಗಳಲ್ಲಿ ಬ್ರಹ್ಮ ಅನ್ನುವಂತಹವನು ಸೃಷ್ಟಿಯನ್ನು ಹೊರತಂದಿದ್ದಾನೆ. ವಿಷ್ಣು, ಹಿ ಈಸ್ ದಿ ಸಸ್ಟೈನರ್ ಆಫ್ ದಿಸ್ ಯೂನಿವರ್ಸ್, ಅಂಡ್ ಮಹೇಶ್ವರ ಈಸ್ ದಿ ಲಯಕರ್ತ ಆಫ್ ದಿಸ್ ಯೂನಿವರ್ಸ್. ಈ ರೀತಿ ನಾವು ತಿಳ್ಕೊಂಡಿದ್ದೀವಿ. ಇಲ್ಲಿ ಪುಷ್ಪದಂತಾಚಾರ್ಯ ಶಿವನನ್ನ ಭವ ಅಂತ ಕರೆದಿದ್ದಾನೆ.
ಭವಾಯ ನಮಃ. ಸೊ ಹಿ ಈಸ್ ದಿ ಕ್ರಿಯೇಟರ್ ಆಫ್ ದಿಸ್ ಯೂನಿವರ್ಸ್ and also he is the sustainer of this universe. ಜೊತೆಗೆ he is also the ಲಯಕರ್ತ. ಸೊ ಈ ಭವಾಯ ಅಂತ ಹೇಳಿದಾಗ ಅಥವಾ ಭವ ಅಂತ ಪರಮಾತ್ಮನನ್ನ ಕರೆದಾಗ ಎವ್ರಿಥಿಂಗ್ ಒರಿಜಿನೇಟ್ಸ್ ಫ್ರಮ್ ದಿ ಲಾರ್ಡ್ ಶಿವ. ಅದನ್ನು ಇಲ್ಲಿ ಪುಷ್ಪದಂತಾಚಾರ್ಯ ಹೇಳ್ತಾ ಇದ್ದಾನೆ. ಬ್ರಹ್ಮ ಅಂತ ನೀ ಹೇಳಿದ್ಯಾ, ಆ ಬ್ರಹ್ಮ ಶಿವನಿಂದ ಬಂದಿರುವಂತಹದ್ದು. ವಿಷ್ಣು ಅಂತ ನೀ ಹೇಳ್ತಾ ಇದೆಯಾ, ದಟ್ ವಿಷ್ಣು ಒರಿಜಿನೇಟ್ಸ್ ಫ್ರಮ್ ದಿ ಲಾರ್ಡ್ ಶಿವ. ಅಂಡ್ ಅಗೇನ್ ಮಹೇಶ್ವರ ಅಂತ ನೀ ಏನು ಹೇಳ್ತಾ ಇದೆಯಾ, ದಟ್ ಮಹೇಶ್ವರ ಈಸ್ ನನ್ ಅದರ್ ದ್ಯಾನ್ ದಿಸ್ ಶಿವ. ಸೊ ಬ್ರಹ್ಮ ವಿಷ್ಣು ಮಹೇಶ್ವರ ಈಸ್ ನನ್ ಅದರ್ ದ್ಯಾನ್ ಶಿವ. ಭವಾಯ ನಮಃ. ಶರ್ವಾಯ ನಮಃ ಎರಡನೇ ಹೆಸರು ಶರ್ವಾಯ. ಇಲ್ಲಿ ಶರ್ವಾಯ ಅನ್ನುವಂತಹದ್ದು ಹಿ ಈಸ್ ದಿ ಡೆಸ್ಟ್ರಾಯರ್ ಅಂತಂದ್ರೆ ನಾವೇನು ಮಹೇಶ್ವರ ಅನ್ನೋ ಹೆಸರಿಗೆ ಅರ್ಥವನ್ನು ನೋಡ್ತೀವಿ, ಇಲ್ಲಿ ಅದೇ ರೀತಿ ಶರ್ವಾಯ ಅಂತಂದ್ರೆ ಹಿ ಈಸ್ ಕಾಲ್ಡ್ ದಿ ಡೆಸ್ಟ್ರಾಯರ್. ಬಟ್ ಈ ಸಂದರ್ಭದಲ್ಲಿ ಶರ್ವಾಯ ನಮಃ ಅಂತ ಹೇಳಿದಾಗ he is destroying what? So he is the destroyer of the evil, or he is the remover of evil. ಇಲ್ಲಿ evil ಅಂತ ಕರೆದಿರುವಂತಹದ್ದು ಯಾವುದು? ದುಃಖವನ್ನ ಇಲ್ಲಿ evil ಅಂತ ಕರೆದಿರುವಂತಹದ್ದು. ಯಾವ ರೀತಿಯ ದುಃಖ ಯಾವ್ಯಾವುದಕ್ಕಾಗತ್ತೆ? ಅನೇಕ ರೀತಿಯ ನೋವು, ಸಂಕಟ ಇವೆಲ್ಲ ದುಃಖವಾಗಿ ಪರಿಣಾಮ ಹೊಂದುತ್ತೆ. ಇಲ್ಲಿ ಒಬ್ಬ ಡಿವೋಟಿ ಹಿ ಈಸ್ ಸಫರಿಂಗ್, ಅವನು ಬಹಳ ದುಃಖಕ್ಕೆ ಒಳಗಾಗಿದ್ದಾನೆ. ಅಂಡ್ ಹಿ ಈಸ್ ಕಾಲಿಂಗ್ ದಿ ಲಾರ್ಡ್ ಶಿವ ಆಸ್ ಶರ್ವಾಯ ನಮಃ ಅಂತ ಹೇಳಿದಾಗ ಹಿ ಈಸ್ ಸರೆಂಡರಿಂಗ್, ಪರಮಾತ್ಮನಲ್ಲಿ ಅವನು ಶರಣಾಗತನಾಗ್ತಾ ಇದ್ದಾನೆ. ಸೊ ಆಗ ದಿಸ್ ಶಿವ ಹಿ ಈಸ್ ಶರ್ವಾಯ, ದಿಸ್ ಶಿವ ಈಸ್ ಶರ್ವಾಯ ಆಲ್ಸೋ. ಸೊ ಈ ಡಿವೋಟಿಯ ಯಾವುದೇ ರೀತಿಯ ನೋವು, ದುಃಖ ಅದು ಏನೇ ಆಗಿರಲಿ, ಅದನ್ನ ಇಲ್ಲಿ ಶಿವ ಹಿ ರಿಮೂವ್ಸ್ ದಟ್. ಶಿವನನ್ನ ಹರ ಅಂತ ಕೂಡ ಹೇಳ್ತಾರೆ. ಎಗೇನ್ ಹರ ಅಂತಂದ್ರೆ ನಮ್ಮಿಂದ ಕಿತ್ಕೊಳ್ಳುವಂತಹದ್ದು. ಸೊ ಇಲ್ಲಿ ಹರ ಅಂತ ಹೇಳಿದಾಗ ನಮ್ಮಿಂದ ಕಿತ್ಕೊಳ್ಳುವಂತಹದ್ದು, ನಮ್ಮಿಂದ ಅಪಹರಿಸುವಂತಹದ್ದು ಏನಿದೆ, ನಮ್ಮಲ್ಲಿರುವಂತಹದ್ದು ಭಗವಂತನಿಗೆ ಬೇಕು ಅಂತಂದಾಗ ಅವನು ಯಾಕೆ ಇದನ್ನ ಅಪಹರಿಸ್ತಾನೆ ಅಂತಂದ್ರೆ, ನಮ್ಮಲ್ಲಿ ಯಾವಾಗ ಈ ರೀತಿಯ ದುಃಖ, ನೋವು, ಸಂಕಟಗಳು ತುಂಬಿರುತ್ತೆ, ಅವುಗಳನ್ನು ಹೇಗೆ ನಾವು ಕಳ್ಕೋಬೇಕು ಅನ್ನುವಂತಹದ್ದು ನಮಗೆ ಗೊತ್ತಾಗದೇ ಇದ್ದಾಗ ನಾವು ಅಳುತ್ತೀವಿ, ಒಂದು ರೀತಿಯ ದುಃಖಕ್ಕೆ ಒಳಗಾಗ್ತೀವಿ, ಗೋಳಾಡ್ತೀವಿ. ಆಗ ಪರಮಾತ್ಮ ಏನ್ ಮಾಡ್ತಾನೆ? ಹರ, ಬಿಕಾಸ್ ಹಿ ಈಸ್ ದಿ ಹರ. ಸೊ ಅವನೇನ್ ಮಾಡ್ತಾನೆ? ನಮ್ಮ ದುಃಖವನ್ನು ಅವನ ಅಪಹರಿಸ್ತಾನೆ. ಇಲ್ಲಿ ಶರ್ವಾಯ ನಮಃ ಅಂತ ಹೇಳಿ ಒಬ್ಬ ಡಿವೋಟಿ ಇಷ್ಟೊಂದು ಸಫರಿಂಗ್ಸ್ಗೆ ಸಿಕ್ಕಾಕೊಂಡಾಗ ಪರಮಾತ್ಮನನ್ನ ನಂಬಿ ಅವನು ಹೇಳ್ತಾನೆ, ಓಂ ಶರ್ವಾಯ ನಮಃ. ಸೊ ಆಗ ಬಿಕಾಸ್ ಶಿವ ಅಂತಂದ್ರೆ ಹಿ ಈಸ್ ಎ ಕಾರುಣ್ಯ ಮೂರ್ತಿ, ತನ್ನ ಡಿವೋಟಿಗಾಗಿ ಅವನು ಏನ್ ಬೇಕಾದ್ರೂ ಮಾಡ್ತಾನೆ. ಸೊ ಆ ಸಂದರ್ಭದಲ್ಲಿ ಈ ಶರ್ವಾಯ ಅಂತಂದ್ರೆ ಹಿ ಈಸ್ ದಿ ರಿಮೂವರ್ ಆಫ್ ಆಲ್ ದೀಸ್ ಅಬ್ಸ್ಟಿಕಲ್ಸ್. ನೋವು, ಸಂಕಟ ಅದು ಏನೇ ಆಗಿರಲಿ ಅವೆಲ್ಲವನ್ನ ಅವನು ತಗೊಂಡ್ಬಿಡ್ತಾನೆ. ಸೊ ಸಾಧಕನ ದುಃಖ ಕೊನೆಯಾಗುವಂತಹ ಸಾಧನೆಯನ್ನ ಅವನು ಯಾವ ರೀತಿಯಲ್ಲಿ ಮಾಡ್ದ ಅಂತಂದ್ರೆ,
Just he took the name of the Lord Shiva as Om Sharvaya Namaha. So he did that japa. He surrendered to the Lord Shiva. ಸೊ ಒಬ್ಬ ಸಾಧಕ ಎಷ್ಟು ಶ್ರದ್ಧೆಯಿಂದ ಭಗವಂತನಲ್ಲಿ ಶರಣಾಗಿರ್ತಾನೆ. ಶರ್ವಾಯ ನಮಃ ಅಂತ ಹೇಳಿದಾಗ ಆ ಶರ್ವ ಪದವನ್ನು ಅವನು ಎಷ್ಟು ನಂಬಿದಾನೆ, ಅದಕ್ಕೆ ತಕ್ಕಂತೆ ಭಗವಂತ ಅಷ್ಟೇ ಶ್ರದ್ಧೆಯಿಂದ ಅಲ್ಲಿಗೆ ಬಂದು ಅವನಲ್ಲಿರುವಂತಹ ಈ ದುಃಖವನ್ನು ಅವನು ಹೋಗಲಾಡಿಸ್ತಾನೆ. ಸೊ ದಟ್ ಈಸ್ ದಿ ಮೀನಿಂಗ್ ಆಫ್ ಶರ್ವಾಯ, ಶರ್ವಃ. ಮೂರನೇದು ರುದ್ರಾಯ ನಮಃ. ಇಲ್ಲಿ ರುದ್ರ ಅಂತ ಹೇಳಿದಾಗ ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ನೇಮ್, ರುದ್ರ ಅನ್ನುವಂತಹದ್ದು. ರುದ್ರ ಅಂತ ಹೇಳಿದಾಗ ದ ಮೀನಿಂಗ್ ಈಸ್ ಲೈಕ್ ರೋದನೆಗೆ ಒಳಪಡಿಸುವಂತಹದ್ದು ಅನ್ನೋ ರೀತಿಯಲ್ಲಿ ಅರ್ಥವನ್ನು ಕೊಡುತ್ತೆ. ಒನ್ ಹೂ ಮೇಕ್ಸ್ ಯು ಟು ಕ್ರೈ, ರೋದನೆ. ಸೊ ಯಾರು ನಿನ್ನನ್ನು ರೋಧಿಸುವಂತೆ ಮಾಡ್ತಾನೆ, ಹಿ ಇಸ್ ಕಾಲ್ಡ್ ದಿ ರುದ್ರ, ಆ ರೀತಿ ಅರ್ಥ ಬರುತ್ತಿಲ್ಲಿ. ಆದರೆ ಇಲ್ಲಿ ವೇದಾಂತದಲ್ಲಿ ಇಲ್ಲಿ ಅಡಗಿರುವಂತಹ ಒಂದು ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಕೆಲವು ಕರ್ಮಗಳನ್ನು ನಾವು ಜನ್ಮಾಂತರಗಳಿಂದ ತಗೊಂಡು ಬಂದಿರ್ತೀವಿ. ಆ ಕರ್ಮಗಳನ್ನು ನಾವು ಹೇಗೆ ಕಳ್ಕೋತೀವಿ? ಕೆಲವು ರೀತಿಯ ಕರ್ಮಗಳನ್ನು ನಾವು ಅನುಭವಿಸಿಯೇ ಕಳ್ಕೋಬೇಕಾಗತ್ತೆ. ದೇರ್ ಇಸ್ ನೋ ಶಾರ್ಟ್ ಕಟ್. ಮತ್ತೆ ಬೇರೆ ಇನ್ಯಾವ ದಾರಿ ಕೂಡ ಇಲ್ಲ. ಅವುಗಳನ್ನು ಅನುಭವಿಸಿಯೇ ಆ ಕರ್ಮವನ್ನು ನಾವು ಕಳ್ಕೋಬೇಕಾಗತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಒಂದು ಪಕ್ಷ ಅಂತಹ ಕರ್ಮಗಳು ಒಂದು ರೀತಿಯ ನೋವು, ಸಂಕಟ, ದುಃಖ ಈ ರೀತಿ ಆಗಿದ್ದಾಗ ಅವುಗಳನ್ನು ಅನುಭವಿಸುವಾಗ ನಾವು ಗೋಳಾಡ್ತಾ ಇರ್ತೀವಿ, ರೋದನವನ್ನು ಪಡ್ತಾ ಇರ್ತೀವಿ. ಸೊ ನಾವು ಗೋಳಾಡ್ತೀವಿ, ಸಂಕಟ ಪಡ್ತೀವಿ, ಆ ನೋವು ತಿಂತಾ ಇದ್ದೀವಿ ಅಂತಂದಾಗ ಅದಕ್ಕೂ ಕೂಡ ಒಂದು ರೀತಿಯ ಶಕ್ತಿ ಬೇಕು. ನಾವು ನರಳುತ್ತಾ ಇದ್ದೀವಿ ಅಂತಂದಾಗ ನರಳುವುದಕ್ಕೆ ಕೂಡ ನಮ್ಮಲ್ಲಿ ಒಂದು ಎನರ್ಜಿ ಬೇಕು. ಸೊ ಆ ಒಂದು ಸ್ಟ್ರೆಂತ್, ಎನರ್ಜಿಯನ್ನು ಯಾರು ಪ್ರೊವೈಡ್ ಮಾಡ್ತಾರೆ? ದಿಸ್ ರುದ್ರ. ಸೊ ಅಂಡ್ ಅವರ್ ರುದ್ರ, he gives that strength and removes that karma by experiencing. ಅವುಗಳನ್ನು ಅನುಭವಿಸುವಂತೆ, ಅನುಭವಿಸುವಾಗ ಬೇಕಾಗುವಂತಹ ಶಕ್ತಿಯನ್ನು ನಮಗೆ ಕೊಟ್ಟು ಆ ಕರ್ಮ ಇನ್ನು ಕಳೀತು ಅಂತ ಹೇಳಿ ನಮ್ಮನ್ನು ಆ ಕರ್ಮದೋಷದಿಂದ ಪಾರು ಮಾಡೋನು ಯಾರು ಅಂತಂದ್ರೆ ಇಟ್ ಈಸ್ ದಿಸ್ ರುದ್ರ. ಸೊ ಹಿ ಈಸ್ ಕಾಲ್ಡ್ ರುದ್ರ. ನಮ್ಮ ರೋದನಕ್ಕೆ ಕಾರಣ ಆಗುವಂತಹವನು. ಆ ರೀತಿ ನೇರವಾಗಿ ಆ ಅರ್ಥ ಕೊಟ್ಟರು. ನಮ್ಮ ರೋದನವನ್ನು ನಾವು ಪಡುವಾಗ ಆ ಸಂದರ್ಭದಲ್ಲಿ ನಮಗೆ ಬೇಕಾಗಿರುವಂತಹ ಸ್ಟ್ರೆಂತ್ ಅದನ್ನು ಕೊಡೋನು ಯಾರು ಅಂತಂದ್ರೆ ದಿಸ್ ಕಾರುಣ್ಯ ಮೂರ್ತಿ, ದಿ ಲಾರ್ಡ್ ಶಿವ, ಅಂಡ್ ಹಿ ಈಸ್ ರುದ್ರ. ಸೊ ರುದ್ರ ಈಸ್ ದ ಕಾರುಣ್ಯ ಮೂರ್ತಿ. ನಾಲ್ಕನೇದು ಪಶುಪತಿ. ಪಶುಪತಿಯೇ ನಮಃ. ಪಶುಪತಿ ಅಂತಂದ್ರೆ ಈಸ್ ದಿ ಲಾರ್ಡ್ ಆಫ್ ಆಲ್ ಕ್ರಿಯೇಚರ್ಸ್. ಪತಿ ಮೀನ್ಸ್ ಯಜಮಾನ, ಈಸ್ ದಿ ಓನರ್, ಒಡೆಯ. ಪತಿ ಅಂತಂದ್ರೆ ಆ ಅರ್ಥ ಬರುತ್ತೆ. ಸೊ ಹಿ ಈಸ್ ದಿ ಪತಿ ಫಾರ್ ವಾಟ್? ಹಿ ಈಸ್ ದಿ ಪತಿ ಆಫ್ ಆಲ್ ಪಶೂಸ್ ಅಂತಂದ್ರೆ ಹಿ ಈಸ್ ದಿ ಪ್ರೊಟೆಕ್ಟರ್ ಆಫ್ ದಿ ಅನಿಮಲ್ಸ್. ಪಶು ಮೀನ್ಸ್ ಅನಿಮಲ್ಸ್ ಅನ್ನುವಂತಹ ಒಂದು ಅರ್ಥ ಕೂಡ ಇದೆ. ಪ್ರಾಣಿಗಳು, ಅವುಗಳನ್ನು ಪಶುಗಳು ಅಂತ ಕರಿತೀವಿ. ಸೊ ಇಲ್ಲಿ ದಿ ರೋಲ್ ಆಫ್ ಶಿವ ಆಸ್ ಪಶುಪತಿ ಏನು ಅಂತಂದ್ರೆ ಹಿ ಈಸ್ ದಿ ಪ್ರೊಟೆಕ್ಟರ್ ಆಫ್ ಆಲ್ ಅನಿಮಲ್ಸ್. ಸೊ ಹಿ ಈಸ್ ಎ ಕೇರ್ ಟೇಕರ್ ಅಂತ ಕೂಡ ನಾವು ಹೇಳ್ತೀವಿ. ಹಿ ಈಸ್ ಟೇಕಿಂಗ್ ಕೇರ್ ಆಫ್ ದೀಸ್ ಅನಿಮಲ್ಸ್. ಸೊ ಪಶುಗಳ ಬಗ್ಗೆ ಕೂಡ ಅವನಿಗೆ ಕರುಣೆ ಇದೆ ಅಂತ ನಾವು ಹೇಳ್ತೀವಿ. ಸೊ ಹಿ ಈಸ್ ಕಾಲ್ಡ್ ಪಶುಪತಿ.
ಈ ಪಶುಪತಿ ಎನ್ನುವಂತಹದ್ದು ಶಿವನ ಪ್ರೊಟೆಕ್ಟಿವ್ ಗುಣಗಳನ್ನು ತೋರಿಸುವಂತಹದ್ದು ಹೆಸರದು. ಸೃಷ್ಟಿಗೆ ಬಂದಿರುವಂತಹ ಎಲ್ಲರ ರಕ್ಷಣೆಯನ್ನು ಯಾರು ಮಾಡ್ತಾರೆ ಅಂತಂದ್ರೆ ಇಟ್ ಈಸ್ ದಿ ಭಗವಂತ. ಸೊ ಬಿಕಾಸ್ ಆಫ್ ಹಿಮ್ ನಾವು ಸೃಷ್ಟಿಗೆ ಬರೋದಕ್ಕೆ ಸಾಧ್ಯ ಆಯಿತು. ಸೊ ನಾವು ಬಂದಿದ್ದೀವಿ ಅಂತಂದ ಮೇಲೆ ನಮ್ಮೆಲ್ಲರಿಗೂ ಕೂಡ ಬೇಕಾಗಿರುವಂತಹ ಆ ಒಂದು ಪ್ರೊಟೆಕ್ಷನ್ ಅಥವಾ ನಮಗೆ ಏನೇನು ಬೇಕು ಅವೆಲ್ಲವನ್ನು ಯಾರು ಕೊಡ್ತಾನೆ ಅಂತಂದರೆ ಹಿ ಈಸ್ ದಿ ಗಿವರ್, ದಿಸ್ ಪಶುಪತಿ. ಸೊ ಹಿ ಈಸ್ ದಿ ಕೇರ್ ಟೇಕರ್. ಸೊ ಇದು ಕೂಡ ಇಲ್ಲಿ ಒಂದು ಹಿಡನ್ ಮೀನಿಂಗ್ ಇಲ್ಲಿರುವಂತಹದ್ದು. ಸೊ ದಿಸ್ ಪಶುಪತಿ ಆಲ್ಸೋ ಇಟ್ ರೆಪ್ರೆಸೆಂಟ್ಸ್ ಶಿವಾಸ್ ಅಬಿಲಿಟಿ ಟು ಫ್ರೀ ದಿ ಸೋಲ್ಸ್ ಫ್ರಮ್ ದಿ ಬಾಂಡೇಜ್. ವೇದಾಂತದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಸೋಲ್ ಪ್ಲಸ್ ಬಾಂಡೇಜ್ ಈಸ್ ಈಕ್ವಲ್ ಟು ಜೀವ. ಸೋಲ್ plus bondage is equal to jiva. Soul free from bondage is the God. So ಜೀವ ಮುಕ್ತನಾಗಿ ಬಂಧನಗಳನ್ನು ಕಳಚಿಕೊಂಡು ಮುಕ್ತನಾಗಿ ದೈವತ್ವವನ್ನು ಪಡಿಬೇಕು ಅನ್ನುವಂತಹದ್ದು is the expectation of this Shiva. So he is Pashupati. ಫಾರ್ ದಟ್ ಗ್ರೇಸ್ ಇಸ್ ರಿಕ್ವೈರ್ಡ್. ಆ ಒಂದು ಗ್ರೇಸ್ ಯಾರು ಕೊಡ್ತಾರೆ ಅಂತಂದ್ರೆ ದಿಸ್ ಪಶುಪತಿ. ಮಹಾದೇವಾಯ ನಮಃ. ಸೊ ಇಲ್ಲಿ ಮಹಾದೇವ ಅಂತಂದ್ರೆ ನಾವೇನು ದೇವಾದಿದೇವ ಅಂತ ಹೇಳ್ತೀವಿ. ಮಹಾ ಅಂತಂದ್ರೆ ಮಹತ್, ಈಸ್ ದ ಗ್ರೇಟೆಸ್ಟ್. ಸೊ ದೇವರು ಅಂತ ಹೇಳಿದ್ರೆ ಡಿವಿನಿಟಿ ಅಥವಾ ದೈವತ್ವ ಅಂತ ನಾವೇನು ಹೇಳ್ತೀವಿ, that itself is great. Divine, divinity, daivatva, godly. So that itself is great. ಆದರೂ ಕೂಡ ಗ್ರೇಟ್ ಅನ್ನುವಂತಹದ್ದನ್ನ ಇಲ್ಲಿ ಮಹಾ ಅನ್ನುವ ಪದದಿಂದ ಸೂಚಿಸಿರುವಂತಹದ್ದು. ಮಹಾದೇವ, ಮಹಾದೇವ. ಸೊ ಈ ಪ್ರಕಾರ ಇಲ್ಲಿ ಮಹಾದೇವ ಅಂತಂದ್ರೆ ದ ಸುಪ್ರೀಂ ಡಿಟಿ, ದ ಸುಪ್ರೀಂ ಲಾರ್ಡ್, ಈ ರೀತಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇಟ್ ಸಿಗ್ನಿಫೈಸ್ ದಿ ಇಂಪಾರ್ಟೆನ್ಸ್ ಆಫ್ ದಿ ರೋಲ್ ಆಫ್ ಶಿವ, ಮಹಾದೇವ ಅಂತ ಹೇಳಿದಾಗ. ಎಗೇನ್ ಮಹಾದೇವ ಅಂತಂದಾಗ ದಿಸ್ ಮಹಾದೇವ ಈಸ್ ದಿ ಅಲ್ಟಿಮೇಟ್ ರಿಯಾಲಿಟಿ. ಆರನೇದು ಉಗ್ರಾಯ ನಮಃ. ಇಲ್ಲಿ ಉಗ್ರ ಅಂತ ಹೇಳಿದಾಗ್ಲೇನೆ ಒಂದು ರೀತಿಯ ಇದು ಫಿಯರ್ಸ್ಫುಲ್, ಒಂದು ಉಗ್ರ ರೂಪ ಅಂತ ಹೇಳ್ತೀವಿ, ಅಂತಂದ್ರೆ ಹೆದರಿಕೆ ಆಗುವಂತಹದ್ದು. ಸೊ ಉಗ್ರ. ಸೊ ಇಲ್ಲಿ ಶಿವನನ್ನ ಉಗ್ರಾಯ ನಮಃ ಅಂತ ಕರೆದಿರೋದ್ರಿಂದ ಇಟ್ ಹೈಲೈಟ್ಸ್ ದಟ್ ಶಿವ ಈಸ್ ವೆರಿ ಪವರ್ಫುಲ್. ಉಗ್ರತ್ವ. ಸೊ ಹಿ ಈಸ್ ಇನ್ಸ್ಪೈರಿಂಗ್ ಅಂತ ಕೂಡ ಹೇಳ್ಬಹುದು. ದಿಸ್ ಉಗ್ರಾಯ, ದಿಸ್ ನೇಮ್ ರೆಪ್ರೆಸೆಂಟ್ಸ್ ದಟ್ ಹಿ ಈಸ್ ವೆರಿ ಪವರ್ಫುಲ್ and he has got uncontrollable forces of the nature and universe. ಜೊತೆಗೆ ಇಲ್ಲಿ ಉಗ್ರಾಯ ಅಂತ ಹೇಳಿದಾಗ ಇಟ್ ಆಲ್ಸೋ ಮೀನ್ಸ್ ಡಿಸ್ಟ್ರಕ್ಷನ್ ಆಫ್ ದಿ ಈಗೋ ಅಂಡ್ ಇಗ್ನೋರೆನ್ಸ್. ಯಾಕೆ ಅಂತಂದ್ರೆ ಒಬ್ಬ ಸಾಧಕ ಆರ್ ಡಿವೋಟಿ ಅಂತ ಹೇಳಿದಾಗ ಆಧ್ಯಾತ್ಮದಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದಾಗ ಅಲ್ಲಿ ಅಹಂಕಾರ ಇರಬಾರ್ದು, ಜೊತೆಗೆ ಒಂದು ಅಜ್ಞಾನ ಕೂಡ ಇರಬಾರ್ದು. ಸೊ ಆಧ್ಯಾತ್ಮದ ಸಾಧನೆ ಅಂತ ಹೇಳಿದಾಗ ಅಲ್ಲಿ ಬರುವಂತಹ ಈ ಅಹಂಕಾರ ಆರ್ ದಿ ಅಜ್ಞಾನ, ಇವೆರಡೂ ಕೂಡ ಅವನ ಸಾಧನೆಗೆ ಅಡ್ಡಿಗಳು ಇವು. ಸೊ ಸಾಧನೆ ಮುಂದುವರಿಸಬೇಕು ಅಂತಂದಾಗ ಇವೆರಡು ಅವನನ್ನ ತಡೆಯತ್ವೆ, ಬೋತ್ ಇಗ್ನೋರೆನ್ಸ್ ಆ್ಯಂಡ್ ದಿ ಅಹಂಕಾರ.
ಆಗ ದಿಸ್ ಸ್ಪಿರಿಚುವಲ್ ಜರ್ನಿ ಆರ್ ದಿ ಪ್ರಾಕ್ಟೀಸ್ ಆಫ್ ದಿ ಸ್ಪಿರಿಚುಯಾಲಿಟಿ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ. ಡಿವೋಟಿ ಅಲ್ಲೇ ಉಳ್ಕೊಂಡ್ಬಿಡ್ತಾನೆ. ಸೊ ದಟ್ ಶುಡ್ ನಾಟ್ ಹ್ಯಾಪನ್ ಟು ದಿ ಡಿವೋಟಿ. ದಟ್ ಈಸ್ ದಿ ಕನ್ಸರ್ನ್ ಆಫ್ ದಿ ಲಾರ್ಡ್ ಶಿವ. ಸೊ ಲಾರ್ಡ್ ಶಿವ ಆಸ್ ಉಗ್ರ, he removes the ignorance and he destroys the ahankara of the devotee, so that the devotee can continues to practice the spirituality. ಅವನು ತನ್ನ ಸಾಧನೆಯನ್ನು ಮುಂದುವರಿಸಿಕೊಂಡು ಹೋಗಲಿ ಅಂತ ಹೇಳಿ ಅವನ ಸಾಧನೆಗೆ ಅಡ್ಡಿ ಬಂದಿರುವಂತಹ ಈ ಒಂದು ಇಗ್ನೋರೆನ್ಸ್ ಅಂಡ್ ಅಹಂಕಾರ ಅವೆರಡನ್ನ ನಾಶ ಮಾಡುವಂತಹವನು ಯಾರು ಅಂತಂದ್ರೆ ದಿ ಲಾರ್ಡ್ ಶಿವ, ಅಂಡ್ ಹಿಸ್ ನೇಮ್ ಇಸ್ ಉಗ್ರ. ಸೊ ಉಗ್ರಾಯ ನಮಃ. ಏಳನೇದು ಈಶಾನಾಯ ನಮಃ. ಈಶಾನಾಯ ಅಂತಂದ್ರೆ ಹಿ ಈಸ್ ದಿ ಲಾರ್ಡ್ ಫಾರ್ ದಿ ವೆಲ್ತ್. ಐಶ್ವರ್ಯವನ್ನ ಹೊಂದಿರುವಂತಹವನನ್ನ ನಾವು ಐಶ್ವರ್ಯವಂತ. ಸೊ ವಂತ ಅಂತಂದ್ರೆ ದಿ ಪೊಸೆಸರ್ ಅಂತ ಅರ್ಥ. ಐಶ್ವರ್ಯವಂತ ಅಂತಂದಾಗ ದಟ್ ವಂತ ಪೊಸೆಸರ್ ಆಫ್ ಐಶ್ವರ್ಯ. ಈಗ ಬುದ್ಧಿವಂತ ಅಂತ ಹೇಳಿದಾಗ ಬುದ್ಧಿಯನ್ನ ಹೊಂದಿರುವವನು, ಶಕ್ತಿವಂತ ಶಕ್ತಿಯನ್ನ ಹೊಂದಿರುವವನು. ಆ ರೀತಿಯಲ್ಲಿ ಐಶ್ವರ್ಯವಂತ ಅಂತ ಹೇಳಿದಾಗ ಐಶ್ವರ್ಯವನ್ನ ಹೊಂದಿರುವವನು. ಸೊ ಇಲ್ಲಿ ಈಶಾನಾಯ ಅಂತಂದ್ರೆ ಈ ಒಂದು ಐಶ್ವರ್ಯವನ್ನ ಕುರಿತು, ಐಶ್ವರ್ಯವನ್ನ ಹೊಂದಿರುವವನು ಈಸ್ ಈಶಾನಾಯ. So the possessor of Aishwarya is Ishanaya, and he is the ruler of this universe. ಈ ಐಶ್ವರ್ಯಗಳು ಅವನಿಗೆ ಹೇಗೆ ಬಂತು? ಈಶ್ವರನಿಗೆ. ಅವನನ್ನು ಐಶ್ವರ್ಯವಂತ ಈಶಾನಾಯ, ಈಶಾನಾಯ ನಮಃ ಅಂತ ಕರೆದಿರೋದ್ರಿಂದ ಅವನನ್ನು ಐಶ್ವರ್ಯವಂತ ಅಂತ ಹೇಳ್ತಾ ಇದೆಯಲ್ಲ. ಅಂಡ್ ಹಿ ಈಸ್ ದಿ ರೂಲರ್ ಆಫ್ ದಿಸ್ ಯೂನಿವರ್ಸ್. ಹಿ ಈಸ್ ದಿ ರೂಲರ್ ಆಫ್ ದಿ ಯೂನಿವರ್ಸ್. ಓಕೆ, ಬಟ್ ಐಶ್ವರ್ಯ ಹೇಗೆ ಅವನಿಗೆ ಬಂತು? ಅದನ್ನ ಏನು ಹೇಳುತ್ತೆ ಅಂತಂದ್ರೆ ದಿಸ್ ಯೂನಿವರ್ಸ್ ಈಸ್ ಅಬಂಡೆಂಟ್ ಇನ್ ಸೋ ಮೆನಿ ರಿಸೋರ್ಸಸ್. ಸಿನ್ಸ್ ಹಿ ಈಸ್ ದಿ ರೂಲರ್ ಆಫ್ ದಿಸ್ ಯೂನಿವರ್ಸ್, ಹಿ ಈಸ್ ದಿ ಯಜಮಾನ ಆಫ್ ದಿಸ್ ರಿಸೋರ್ಸಸ್. ಹಿ ಹ್ಯಾಸ್ ಗಾಟ್ ಎ ಕಂಟ್ರೋಲ್ ಓವರ್ ಆಲ್ ಟೈಪ್ಸ್ ಆಫ್ ರಿಸೋರ್ಸಸ್. ಸೊ ಈಶಾನಾಯ ಅಂತಂದ್ರೆ ಐಶ್ವರ್ಯವಂತ. ಅದರ ಜೊತೆಗೆ ಸಿನ್ಸ್ ಹಿ ಈಸ್ ಐಶ್ವರ್ಯವಂತ, ಅವನು ಅನೇಕ ರಿಸೋರ್ಸ್ಗಳನ್ನ ತನ್ನಲ್ಲಿ ಇಟ್ಕೊಂಡಿದ್ದಾನಲ್ಲ, ಅವನಿಗೆ ಯಾವುದು ಬೇಕಿಲ್ಲ ಅದು. ಬಟ್ ಹಿ ಈಸ್ ದಿ ಪ್ರೊವೈಡರ್. ಹಿ ಈಸ್ ಡಿಸ್ಟ್ರಿಬ್ಯೂಟಿಂಗ್ ಟು ಹೂಮ್? ಟು ಆಲ್ ದಿ ಜೀವಜಂತೂಸ್. ಸೊ ಈ ಸೃಷ್ಟಿಗೆ ಜನ್ಮ ಅಂತ ಹೇಳಿ ತಗೊಂಡು ಬಂದಿರೋಂತಹ ಎಲ್ಲರನ್ನ ಅವನು ಹೇಗೆ ನೋಡ್ಕೋತಾನೆ, ಹೇಗೆ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಅಂತಂದ್ರೆ he is the Ishanaya, he is the possessor of all types of resources. He is Aishwaryavanta. Since he is Aishwaryavanta and ಎಲ್ಲ ರಿಸೋರ್ಸಸ್ ಅವನ ಬಳಿ ಇರೋದ್ರಿಂದ ಈ ರಿಸೋರ್ಸಸ್ ಯಾವುದು ಅವನಿಗೆ ಬೇಕಿಲ್ಲ. ಬಿಕಾಸ್ ಹಿ ಈಸ್ ಪೂರ್ಣ ಬೈ ನೇಚರ್. ಪರಮಾತ್ಮ ಅಂತಂದಾಗ ಅವನು ಎಲ್ಲವನ್ನ ಹೊಂದಿರುವಂತಹವನು. ಸೊ ಎಲ್ಲವನ್ನ ಹೊಂದಿರುವವನು ಅವನ ಐಶ್ವರ್ಯವನ್ನ ಇಟ್ಕೊಂಡು ಏನ್ ಮಾಡ್ತಾನೆ? ಈ ರಿಸೋರ್ಸ್ಗಳನ್ನ ಇಟ್ಕೊಂಡು ಏನ್ ಮಾಡ್ತಾನೆ? ಅವೆಲ್ಲ ಬೇಕಾಗಿರುವಂತಹದ್ದು ಜನ್ಮ ಅಂತ ಹೇಳಿ ನಾವು ಇಲ್ಲಿಗೆ ಬಂದಿದ್ದೀವಿ. ನಮಗೆ ಅನೇಕಗಳು ಬೇಕಾಗತ್ತೆ. ಹಸಿವೆ, ಬಾಯಾರಿಕೆ, ಅನೇಕ ಆಸೆಗಳು, ಬಯಕೆಗಳು, ಹೀಗೆ ಅನೇಕಗಳು ನಮಗೆ ಬೇಕಾಗಿರುತ್ತೆ. ಅಂತಹ ಅನೇಕಗಳನ್ನು ಹೊಂದಿರುವಂತಹವನು ಯಾರು ಅಂತಂದ್ರೆ ದಿಸ್ ಈಶ್ವರ. ಸೊ ಹಿ ಈಸ್ ಈಶಾನಾಯ, ಹಿ ಈಸ್ ಐಶ್ವರ್ಯವಂತ, the possessor of all types of resources, and he is the provider. ಎಂಟನೇದು ರುರಾಯ ನಮಃ. ಇಲ್ಲಿ ರುರಾಯ ಅಂತ ಹೇಳಿದಾಗ ಇದನ್ನ ಕೆಲವು ಜ್ಞಾನಿಗಳ ಅಭಿಪ್ರಾಯ ಏನು ಅಂತಂದ್ರೆ, ಅವರು ಇಂಟರ್ಪ್ರಿಟ್ ಮಾಡಿರೋ ಪ್ರಕಾರ ಈ ರುರಾಯ ಅನ್ನುವಂತಹದ್ದು ರುದ್ರಾಯ ಆ ಒಂದು ಹೆಸರಿಗೆ ಸಂಬಂಧಪಟ್ಟಿರುವಂತಹದ್ದು. ಆ ರೀತಿ ಕೂಡ ಹೇಳ್ತಾರೆ. ಅಂತಂದ್ರೆ ರುದ್ರನ ಮತ್ತೊಂದು ಹೆಸರು ಈಸ್ ರುರಾಯ. ಯಾಕೆ ಅಂತಂದ್ರೆ ರುದ್ರ ಅಂತಂದಾಗ ರೌದ್ರ ಅನ್ನುವಂತಹದ್ದನ್ನ ಕೂಡ ನಾವು ಅಲ್ಲೇ ನೋಡ್ತೀವಿ.
ಮತ್ತು ರೌದ್ರ ಅಂತ ಹೇಳಿದಾಗ ಅದರ ಜೊತೆಯಲ್ಲಿ ರೌರವ. ರೌರವ ಅಂತಂದ್ರೆ ಬಹಳ ಅತಿ ಹೆಚ್ಚು ನೋವು ದುಃಖಗಳಿರುವಂತಹ ಒಂದು ರೌರವ, ತುಂಬಾ ಜಾಸ್ತಿ. ಸೊ ರುರಾಯ ಅನ್ನುವಂತಹದ್ದು ಈ ರೌರವ. ಸೊ ರೌರವ ಆ ರುರಾಯ ಅನ್ನುವಂತಹದ್ದು ರುದ್ರ ಅನ್ನುವಂತಹ ಪದಕ್ಕೆ ಸಂಬಂಧಪಟ್ಟಿರಬಹುದು ಅನ್ನುವಂತೆ ಕೆಲವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಸೊ ರುದ್ರಾಯ ಅಂತಂದಾಗ ದಿಸ್ ರುದ್ರಾಯ ಅಂಡ್ ರುರಾಯ ಈಸ್ ಬೋತ್ ಒನ್ ಅಂಡ್ ದಿ ಸೇಮ್. ಅಂಡ್ ಅಗೇನ್ ರುರಾಯ ನಮಃ ಅಂತಂದಾಗ ಹಿ ಈಸ್ ವೆರಿ ಪವರ್ಫುಲ್. ದಿಸ್ ಶಿವ ಈಸ್ ರುರಾಯ ಅಂಡ್ ದಿಸ್ ರುರಾಯ ಈಸ್ ವೆರಿ ಪವರ್ಫುಲ್. ಸೊ ಈ ಅರ್ಥವನ್ನು ಕೊಡುತ್ತೆ. ಇಟ್ ಈಸ್ ಅನದರ್ aspect of Shiva's fierce and powerful nature. So this name Ruraya might represent the intense energy of the Lord Shiva. So ಈ ಒಂದು ರುರಾಯ ಅಂತ ಹೇಳಿದಾಗ ತನ್ನ ಭಕ್ತರಿಗಾಗಿ ಅವನ ಅನೇಕ ರೀತಿಯಲ್ಲಿ ಮಾರ್ಗದರ್ಶನವನ್ನು ಕೂಡ ಮಾಡಬೇಕಾಗುತ್ತೆ. ಆ ಮಾರ್ಗದರ್ಶನ ಅಂತ ಹೇಳಿದಾಗ ಒಂದು ಕೇವಲ ಒಂದು ಬೆಳಕು ತೋರಿಸಿ ನೀನು ಹಿಂಗೆ ಹೋಗು ಅಂತ ಅಲ್ಲ. ಹಂಗೆ ಹೋಗ್ಬೇಕಾದ್ರೆ ಅವನು ಯಾವ ರೀತಿ ಪ್ರಿಪೇರ್ ಆಗಿರಬೇಕು. ಈಗ ಎ ಡಿವೋಟಿ ಇಸ್ ಸಫರಿಂಗ್, ಅನೇಕ ರೀತಿಯ ದುಃಖ, ನೋವು, ಸಂಕಟಗಳನ್ನು ಅನುಭವಿಸ್ತಾ ಇರ್ತಾನೆ. ಅನುಭವಿಸುವಾಗ ಬೇಕಾಗಿರುವಂತಹ ಶಕ್ತಿಯನ್ನು ಕೊಟ್ಟು ಆ ಒಂದು ಕೆಲವು ಕರ್ಮಗಳನ್ನು ಅವನು ಕಳ್ಕೊಂಡು ಈಚೆ ಬರಬೇಕು. ನೌ ಹಿ ಇಸ್ ಫಿಟ್. Now you walk in this path. So that is also he is guiding the devotees towards the spiritual growth and liberation. So this divine grace of Lord Shiva, that is Ruraya. So Ruraya Namaha. ಇಲ್ಲಿ ಹೀಗೆ ಭಗವಂತನ ಅಂತಂದರೆ ಲಾರ್ಡ್ ಶಿವನ 8 ಬೇರೆ ಬೇರೆ ಹೆಸರುಗಳನ್ನು ಕರೆದು ಪರಮಾತ್ಮನನ್ನು ಸ್ತುತಿ ಮಾಡಿದ್ದಾನೆ. ಬಟ್ ಇಲ್ಲಿ ಅಗೇನ್ ವೇದಾಂತದ ದೃಷ್ಟಿಯಿಂದ ಈ 8 ಹೆಸರುಗಳು ಇದು ಹೇಗೆ ಶಿವನಿಗೆ ಅಷ್ಟೊಂದು ಹತ್ತಿರವಾಗಿ ನಾವು ಅದನ್ನು ನೋಡಬಹುದು ಅನ್ನುವಂತಹದನ್ನು ಮತ್ತೊಮ್ಮೆ ಇಲ್ಲಿ ವೇದಾಂತ ತಿಳಿಸುತ್ತೆ. ಮತ್ತಷ್ಟು ವಿಚಾರಗಳಿದೆ. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.